सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्म पुरुषों की जय। श्री काशी धाम की जय, श्री सुब्रमण्य धाम की जय, श्री करोत्था धाम की जय, श्री गुरुवाड़ा धाम की जय। सत साहिब ओम गरीब नमो नमो सत पुरुष को नमस्कार गुरु की नहीं। सुर नर मुनिगण साधु संतों सर्व सिद्धि। सतगुरु साहिब संत सन दंडवतम प्रणाम। आगे पीछे मध्य हुए वे किनको गाँव पूर्ववान। कबीर सतगुरु के उपदेश का सुनिया एक विचार। जय सतगुरु मिलते नहीं जाते नरक द्वार। नरक द्वार में दूत सब करते खेचा तान। उनसे कबू नहीं छूटता फिर चारों खाने। कबीर चार खानी में भरमता कबहू न लगता तार। सो फेरा सब मिट गया मेरे सतगुरु के उपकार। जय जय सतगुरु मेरे की जय जय सतगुरु मेरे की। सदा साहिबी सुख से वसियो अमरपुरी के डेरे में जी। जय जय सतगुरु मेरे की जय जय सतगुरु मेरे की। सदा साहिबी सुख से वसियो सतलोक के निर्भीक। निर्विकार निर्भय तुझी और सकल बेमान। वेदी साधो और सकल बेमान। सब तर तेरी साहिबी सब पर तेरी साहिबी। तुझ पर साहिब नाम ನಿರ್ವಿಕಾರ ಮಕ್ಕಳೇ, ಪರಮಪಿತ ಪರಮಾತ್ಮ ಕಬೀರರು ಇಡೀ ಸೃಷ್ಟಿಯ ಮಾಲೀಕರಾಗಿದ್ದಾರೆ, ಕುಲದ ಮಾಲೀಕರಾಗಿದ್ದಾರೆ, ಎಲ್ಲರ ಉತ್ಪತ್ತಿಕರ್ತರು, ಎಲ್ಲರ ಧಾರಣೆ ಪೋಷಣೆ ಮಾಡುವವರು, ಕರ್ಮಗಳ ಬಂಧನವನ್ನು ಕತ್ತರಿಸಿ ಕಾಲನಿಂದ ಬಿಡಿಸುವವರು, ಬಂದಿ ಛೋಡ್ ಆಗಿದ್ದಾರೆ. ಮಕ್ಕಳೇ, ನೀವು ಭಾಗ್ಯಶಾಲಿಯಾಗಿದ್ದೀರಿ, ಬಹಳ ಒಳ್ಳೆಯ ಅದೃಷ್ಟವನ್ನು ಪಡೆದುಕೊಂಡು ಜನಿಸಿದಿರಿ. ನಿಮಗೆ ಪರಮಾತ್ಮನ ಶರಣ ಪ್ರಾಪ್ತವಾಗಿದೆ, ಕಬೀರ ಸಾಹೇಬರದ್ದು. ಮತ್ತು ಈ ಘೋರ ಕಲಿಯುಗದಲ್ಲಿ ಇಂದು ಯಾರ ಬಳಿಯೂ ಇಷ್ಟೊಂದು ಸಮಯವಿಲ್ಲ. ಅಂದ್ರೆ ಪರಸ್ಪರರಲ್ಲಿ ಮಾತನಾಡುವಷ್ಟು, ಯಾರೇ ಸಂಬಂಧಿಕರಲ್ಲಿ ಹೋಗುವಷ್ಟು ಫೋನಿನಲ್ಲಿ ಮಾತಾಗುತ್ತದೆ ಅಷ್ಟೇ. ಉಳಿದಂತೆ ಧನವನ್ನು ಸಂಗ್ರಹಿಸುವಲ್ಲಿ ದಿನರಾತ್ರಿಗಳನ್ನು ನೋಡುತ್ತಿಲ್ಲ. ಆದರೆ ಯಾರೂ ಶ್ರೀಮಂತರಾಗಿದ್ದು ಕಾಣುತ್ತಿಲ್ಲ. ಕಾಲನು ಹೀಗೆ ಎಲ್ಲರ ಬುದ್ಧಿಯನ್ನು ತಿರುಗಿಸಿದ್ದಾನೆ. ಕಾಲನು ಬಯಸುತ್ತಾನೆ, ಮನುಷ್ಯ ಜೀವನವನ್ನು ಪ್ರಾಪ್ತ ಮಾಡಿದ ಮೇಲೆ ಈ ಪ್ರಾಣಿಗೆ ಮೊದಲಂತೂ ರಾಮನಾಮದ ನೆನಪು ಇರಬಾರದು. ಮತ್ತು ಯಾರಾದರೂ ಹಿಂದಿನ ಸಂಸ್ಕಾರಗಳಿಂದ ಪ್ರೇರಿತರಾಗಿದ್ದರೆ ಆಗ, ಏಕೆಂದ್ರೆ ಇವನು ಹೇಳಿದ ಪರಮಾತ್ಮನೊಂದಿಗೆ ವಾರ್ತೆ ಆದಾಗ, ಅಂದ್ರೆ ತೀರತ್ ಭರತ್ ನಾವು ತೀರತ್ ಭರತ್ ದೇವಿ ದೇವ್ ಪೂಜುವ
ಮತ್ತು ಈ ರೀತಿಯ ತಪ್ಪಾದ ಸಾಧನೆಗಳಲ್ಲಿ ತೊಡಗಿಸುವೆನು. ಅದರಿಂದ ಯಾವ ಲಾಭವೂ ಆಗುವುದಿಲ್ಲ ಮತ್ತು ಈ ಮನುಷ್ಯ ತನ್ನ ಜೀವನವನ್ನು ನಷ್ಟ ಮಾಡಿ ಹೋಗುತ್ತಾನೆ. ಮತ್ತು ಮೊದಲಂತೂ ಇವನು ಪ್ರಯತ್ನ ಮಾಡುತ್ತಾನೆ ಏನೆಂದರೆ ಇವರೆಲ್ಲರೂ ನಾಸ್ತಿಕರಾಗಿ ಬಿಡಲಿ. ಈಗ ದಾಸನು ನೋಡಿದ ಊರಿಗೆ ಊರೇ ಅಂದರೆ ಯಾವ ಊರಿನಲ್ಲಿ ದಾಸನ ಜನ್ಮವಾಯಿತು ಮತ್ತು ಎಲ್ಲ ಊರುಗಳಲ್ಲಿ ನಮ್ಮ ಸಂಬಂಧವಿತ್ತು, ಎಲ್ಲೆಲ್ಲಿ ಹೋದರೂ ಅಲ್ಲಲ್ಲಿ ಬಹಳ ಒಳ್ಳೆಯ ಪ್ರಾಮಾಣಿಕ, ತುಂಬ ಒಳ್ಳೆಯ ವಿಚಾರದವರು, ನಿಷ್ಠಾವಂತ ಮತ್ತು ಸಭ್ಯ ಮನುಷ್ಯರಾಗಿರುತ್ತಿದ್ದರು. ಆದರೆ ಭಗವಂತನಿಗೆ ಹತ್ತಿರವಾಗಿರಲಿಲ್ಲ. ಏಕೆಂದರೆ ಅವರಿಗೆ ಇದು ತಿಳಿದಿತ್ತು, ಅವರು ಇಷ್ಟನ್ನೇ ನಂಬಿದ್ದರು. ಅಂದರೆ ಎಲ್ಲರೂ ಪಾಖಂಡಿ ಸಂತರಾಗಿದ್ದಾರೆ, ಜಗತ್ತಿಗೆ ಮೋಸ ಮಾಡುತ್ತಾ ಅಲಿಯುತ್ತಾರೆ, ಎಲ್ಲ ಸುಳ್ಳು ಹೇಳುತ್ತಾರೆ, ಹಣಕ್ಕಾಗಿ ಇದೆಲ್ಲವನ್ನು ಮಾಡುತ್ತಾ ಅಲೆಯುತ್ತಾರೆ. ಹಾಗಾಗಿ ನಮ್ಮ ಕೆಲಸವನ್ನು ಮಾಡೋಣ ಮತ್ತು ನಮ್ಮಷ್ಟಕ್ಕೆ ಸರಿಯಾಗಿ ಪ್ರಾಮಾಣಿಕವಾಗಿ ಬದುಕೋಣ, ದುಡಿಯೋಣ ಮತ್ತು ತಿನ್ನೋಣ. ಹೀಗೆ ಇವರೆಲ್ಲರೂ ನಾಸ್ತಿಕರಾಗಿ ಕುಳಿತಿದ್ದಾರೆ. ಏಕೆಂದರೆ ಸತ್ಯಯುಗದಿಂದ ತೊಡಗಿದ್ವಿ ನಾವು. ಪರಮಾತ್ಮನ ಭಕ್ತಿಯನ್ನು ಮಾಡಲು, ಅವನನ್ನು ಪಡೆಯಲು ಸಾಧನೆಗಳನ್ನು ಮಾಡಿದ್ವಿ, ತುಂಬ ಘೋರ ತಪಸ್ಸನ್ನು ಮಾಡಿದ್ವಿ ನಾವೆಲ್ಲರೂ. ಆದರೆ ಮಾರ್ಗ ಸರಿಯಾಗಿರದ ಕಾರಣ ಏನೇನೂ ಪ್ರಾಪ್ತವಾಗಲಿಲ್ಲ, ಕೈಗೆ ಏನೇನೂ ಸಿಗಲಿಲ್ಲ. ಸತ್ಯಯುಗದಿಂದ ತೊಡಗಿದ್ವಿ ನಾವು ಭಕ್ತಿ ಮಾಡಲು. ಕಠಿಣ ತಪ ಮಾಡಿದೆವು, ನಿಂತುಕೊಂಡು ಅಗ್ನಿಯಲ್ಲಿ ಕುಳಿತು, ನೀರಿನಲ್ಲಿ ನಿಂತುಕೊಂಡು ನಾವು ವೇದಗಳನ್ನು ಓದಿದೆವು. ಋಷಿಗಳು ನಂತರ ನಮಗೆ ಹೇಳಿದರು. ಹಾಗಾಗಿ ಅದರ ಅನುಸಾರ ಯಜುರ್ವೇದದ ಅಧ್ಯಾಯ 40 ಶ್ಲೋಕ 15ರಲ್ಲಿ ಕೇವಲ ಒಂದು ಓಂ ನಾಮವಿದೆ. 4 ವೇದಗಳಲ್ಲಿ ಕೇವಲ ಒಂದು ಸ್ಥಾನದಲ್ಲಿ ಓಂ ನಾಮದ ಜಪ ಮಾಡುವ ಸಂಕೇತವಿದೆ. ಓಂ ನಾಮದ ಜಪ ಕಾಲಬ್ರಹ್ಮನದಾಗಿದೆ. ನಾವು ದೃಢವಾಗಿ ಭಕ್ತಿ ಮಾಡಿದ್ವಿ. ಹೇಗೆಂದರೆ ಊರಿನಲ್ಲಿ ಯಾರೋ ಭಕ್ತಿ ಮಾರ್ಗದ ಪ್ರದರ್ಶನ ಮಾಡುತ್ತಿದ್ದರು, ಪ್ರಚಾರ ಮಾಡುತ್ತಿದ್ದರು. ಅವರು ಸಹ ಹೇಳುತ್ತಿದ್ದರು, ಓಂ ನಾಮ್ ಸಬ್ಸೆ ಬಡ ಇಸ್ಸೆ ಬಡ ನ ಕೋಯ್, ಓಂ ನಾಮ್ ಕಾ ಸ್ಮರಣ ಕರೆ ತೋ ಉಸ್ಕಿ ಮುಕ್ತಿ ಹೋಯ್. ಈಗ ಗೊತ್ತಾಯ್ತು, ಇದಂತೂ ಗರೀಬ್ ದಾಸರು ಹೇಳಿದ್ದಾರೆ. PMKL ಕಾರ್ಯಕರ ಆತ್ಮಮಧ್ಯೆ ವೇದ್. ಇವರೆಲ್ಲರೂ ಕಾಲನ ದೂತರಾಗಿದ್ದರು. ಹಾಗಾಗಿ ತಪ್ಪಾದ ಮಾರ್ಗದರ್ಶನ ಮಾಡಿ ಹೋದರು. ಓಂ ನಾಮದ ಜಪ ಮಾಡಿದರು. ಬ್ರಹ್ಮನು ತಪ ಮಾಡಿದ. ಕಾಲನು ಅವನಿಗೆ ವೇದಗಳ ಪ್ರಾಪ್ತಿಯ ಮೊದಲೇ ಆಕಾಶವಾಣಿ ಮಾಡಿಬಿಟ್ಟಿದ್ದ. ಏನಂದ್ರೆ ತಪ ಮಾಡೆಂದು. ಆಗ ಬ್ರಹ್ಮನು ಆ ಆಕಾಶವಾಣಿಯನ್ನು ಪರಮಾತ್ಮನ ಆದೇಶವೆಂದು ತಿಳಿದ ಹಾಗೂ ಅದನ್ನು ತನ್ನ ವಂಶಸ್ಥ ಬ್ರಾಹ್ಮಣರಿಗೆ, ಋಷಿಗಳಿಗೆ ತಿಳಿಸಿದ. ಆದ್ದರಿಂದ ಎಲ್ಲರೂ ಆಕಾಶವಾಣಿಯನ್ನು ಪರಮಾತ್ಮನೆಂದು ನಂಬಿ ಬ್ರಹ್ಮನು ಹೇಳಿದನುಸಾರ ಘೋರ ತಪಸ್ಸನ್ನು ಮಾಡಿದರು. ಹಾಗೂ ಬ್ರಹ್ಮ ಹೇಳುತ್ತಾನೆ, ನಾನು 1000 ವರ್ಷ ತಪ ಮಾಡಿದೆ, ಆಮೇಲೆ ಮತ್ತೆ ಆಕಾಶವಾಣಿ ಆಯಿತು, ಸೃಷ್ಟಿ ಮಾಡು ಎಂದು. ಅಂತೆಯೇ ನಿಮಗೆ ತಿಳಿಸಿದೆ, ಶ್ರೀಮದ್ ದೇವಿ ಭಾಗವತದೊಳಗೆ ಪ್ರಥಮ ಸ್ಕಂದದಲ್ಲಿ ಪ್ರಸಂಗ ಬರುತ್ತದೆ. ಏನೆಂದರೆ ನಾರದನು ಬ್ರಹ್ಮನಲ್ಲಿ ಕೇಳಿದ ತಮ್ಮ ತಂದೆಗೆ, ತಂದೆಯವರೇ, ಇಡೀ ಸೃಷ್ಟಿಯ ಮಾಲೀಕ ಯಾರಾಗಿದ್ದಾರೆ? ಕಬೀರ್ ಸಾಹೇಬರು ಹೇಳುತ್ತಾರೆ, ಇವರಿಗೆ ಇಲ್ಲಿಯ ತನಕ ಇದೇ ಗೊತ್ತಿಲ್ಲ, ಇವರ ಸಂಶಯದ ನಿವಾರಣೆಯಾಗಿಲ್ಲ ಯಾರದ್ದು ಸಹ. ಈಗ ಶಿವನನ್ನು ನೋಡಿ ಅವನು ತಪ ಮಾಡುತ್ತಾನೆ, ಸಮಾಧಿ ಹಚ್ಚುತ್ತಾನೆ. ಶಂಕರ ಧ್ಯಾನ ದೆರೆಯಲ್ಲಿ ಶ್ವಾಸ ಹೋಗ್ತಾ ಶುದ್ಧವೆ. ಇಲ್ಲಿಯ ತನಕ ಅವರಿಗೆ ಇದೇ ತಿಳಿಯಲಾಗಲಿಲ್ಲ, ಭಗವಂತ ಯಾರೆಂದು. ಯಾರು ಕಾಣಲಿಲ್ಲ ಅವನಿಗೆ ಸಮಾಧಿಯಲ್ಲಿ. ಅದರಿಂದ ತಪವಾಗುತ್ತದೆ, ತಪದಿಂದ ಸಿದ್ಧಿ ಬಂದು ಬಿಡುತ್ತದೆ. ನಾರದನು ಬ್ರಹ್ಮನಿಗೆ ಕೇಳಿದ, ಭಗವಂತ ಮಾಲೀಕ ಯಾರಾಗಿದ್ದಾರೆ ಮತ್ತು ಯಾರ ಭಕ್ತಿಯನ್ನು ಮಾಡಬೇಕು? ಬ್ರಹ್ಮ ಹೇಳಿದ, ನಾನು ಒಂದು ಸಲ ವಿಷ್ಣುವಿನ ಬಳಿ ಹೋದೆ. ಆಗ ಅವರು ಸಮಾಧಿಯಲ್ಲಿ ಕುಳಿತಿದ್ದರು. ಬಹಳ ಸಮಯದ ನಂತರ ಅವರ ಸಮಾಧಿ ಮುಗಿಯಿತು. ಆಗ ನಾನು ಕೇಳಿದೆ ಅವರಿಂದ, ಹೇ ಭಗವಂತ, ನೀವು ಎಲ್ಲರ ಮಾಲೀಕರಾಗಿದ್ದೀರಿ, ನೀವೆಲ್ಲರ ರಚನಾಕಾರರಾಗಿದ್ದೀರಿ, ಯಾರ ಧ್ಯಾನ ಮಾಡುತ್ತಿದ್ದೀರಿ, ಯಾರ ಭಕ್ತಿಯನ್ನು ಮಾಡುತ್ತೀರಿ? ವಿಷ್ಣು ಹೇಳಿದರು, ನಾನು ದುರ್ಗೆಯ ಭಕ್ತಿಯನ್ನು ಮಾಡುತ್ತೇನೆ ಮತ್ತು ನನ್ನ ಈ ಜ್ಞಾನದಲ್ಲಿ ಅವರಿಗಿಂತ ಮೇಲೆ ಯಾವ ಶಕ್ತಿ, ಯಾವ ಭಗವಂತರಿಲ್ಲ. ಮತ್ತು ನಾನು ಹೆಚ್ಚಾಗಿ ತಪಸ್ಸನ್ನು ಮಾಡುತ್ತೇನೆ. ತಪ ಮಾಡಿದ ಮೇಲೆ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ. ನಂತರ ರಾಕ್ಷಸರ ಜೊತೆ ಹೊಡೆದಾಡುತ್ತೇನೆ, ಅವರನ್ನು ಕೊಲ್ಲುತ್ತೇನೆ. ಅಲ್ಪ ಸ್ವಲ್ಪ ಸಮಯ ಸಿಕ್ಕಾಗ ಮನೆಯಲ್ಲಿ ಇರುತ್ತೇನೆ. ಈಗ ನಾರದನಿಗೆ ಗೊತ್ತಿಲ್ಲ, ಬ್ರಹ್ಮನಿಗೂ ಗೊತ್ತಿಲ್ಲ, ಪುರಾಣಗಳ ವಿಷಯವಾಗಿದೆ ಇದಂತೂ. ಅವುಗಳನ್ನು ಇವರು ಸತ್ಯವೆಂದು ನಂಬುತ್ತಾರೆ. ಮತ್ತು ವಿಷ್ಣುಗೂ ಗೊತ್ತಿಲ್ಲ ಭಗವಂತ ಯಾರೆಂದು. ವೈಹರೆ
ಮಕ್ಕಳೇ ನೋಡಿ, ನಿಮ್ಮ ಭಾಗ್ಯವನ್ನು ಹೊಗಳಿ. ನಿಮಗೆ ಎಷ್ಟು ನಿರ್ಣಾಯಕ ಜ್ಞಾನ ಸಿಕ್ಕಿದೆ. ಈ ಋಷಿಗಳು ಸಾಧನೆ ಮಾಡಿದರು, ಹಾಗಾಗಿ ಜನಸಾಮಾನ್ಯ ವ್ಯಕ್ತಿ ಅಂದುಕೊಂಡ. ಇಷ್ಟೊಂದು ತಪಸ್ಸು, ಇಷ್ಟೊಂದು ಕಠಿಣ ಸಾಧನೆ ಮಾಡುವುದರಿಂದ ಪರಮಾತ್ಮನ ಪ್ರಾಪ್ತಿಯಾಗುತ್ತದೆ. ಇದು ನಮ್ಮ ವಶದ ಮಾತಲ್ಲ. ನಾವು ಮಾಡಲು ಸಾಧ್ಯವಿಲ್ಲವೆಂದು ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡರು. ಮಕ್ಕಳನ್ನು ಉತ್ಪನ್ನ ಮಾಡಿ ಕಾಲನಿಗಾಗಿ ಪಾಲನೆ ಪೋಷಣೆ ಮಾಡಿ ಸತ್ತು ಹೋಗಿ. ಈ ಸಾಧನೆಗಳನ್ನು ಗರೀಬ್ ದಾಸರು ಖಂಡಿಸಿದ್ದಾರೆ. ಏಕೆಂದರೆ ಇವರು ತಪ್ಪು ಸಾಧನೆ ಮಾಡುತ್ತಾರೆ. ಮತ್ತು ನೋಡಿ, ಸ್ವಲ್ಪ ವಾಣಿಗಳನ್ನು ಕೇಳಿಸುತ್ತೇನೆ ನಿಮಗೆ. ಸಂತ ಗರೀಬ್ ದಾಸರ ಮೂಲಕ ಅದ್ಭುತವಾದ ವಿಶೇಷ ಜ್ಞಾನ ನೀಡಲಾಗಿದೆ. ಕಾಮ್ ದೇನೋ ಎಕ್ ದೂಜೆ ಬೈಯಾ ಸುರ್ತೆ ಗುಜರಿ ದೋ ತೈಬನ್ ಬೈಯಾ तय गुजरी मत की मतवारी 8 बकत उतरा निखुमारी दुर्जय अमृत आनंद कंदा पीवत होत अति आनंद अमी महारस दुर्जय देनो काम देनो दुहे दिन रैनम या रस की मोह छाक परी है संबंध सलोने आग बली है. ಅಂದ್ರೆ ನಮಗೆ ನಿಜನಾಮ ಸಿಕ್ಕಿತು, ಸಾರನಾಮ, ಸತ್ಯನಾಮ. ಅದು ಹೀಗೆ ಅಂಧಕಾರ ದೂರ ಮಾಡಿತು, ಇಂತಹ ಪ್ರಕಾಶ ಹರಡಿಸಿತು, ಇಂತಹ ಆಸಕ್ತಿ ಹುಟ್ಟಿಸಿತು. ಯಾರಸ್ ಕಿ ಮೊಯ್ ಛಾಕ್ ಪಡಿ ಹೈ. ಅಂದ್ರೆ ನಿಜನಾಮದ ಸ್ಮರಣೆಯಿಂದ ಯಾವ ಆನಂದ ಬರುತ್ತದೆಯೋ ಅದರ ಬಯಕೆ ಇದೆ, ನನಗೆ ಹಸಿವಿದೆ. और सबद सलोने आग लगी है सलोने सार नाम का है गठबंधन गरीब दास टूटे सब बंधन. ನೋಡಿ, ಎಷ್ಟೊಂದು ರಹಸ್ಯ ತುಂಬಿದೆ ಈ ಲಾಸ್ಟ್ನಲ್ಲಿರುವ ಚಿಕ್ಕ ಪಂಕ್ತಿಯಲ್ಲಿ. ಸಾರ್ ನಾಮ್ ಕಾ ಹೈ ಗಠಬಂಧನ್ ಗರೀಬ್ ದಾಸ್ ಟೂಟೆ ಸಬ್ ಬಂಧನ್. ಸಾರನಾಮ ಏನಿದೆ ಅದು ಒಂದು ಸಮೂಹವಾಗಿದೆ. ಇದು ನಾಮಗಳ ಒಂದು ಜೋಡಣೆಯಾಗಿದೆ. ಗಠಬಂಧನ್ ಅಂದ್ರೆ ಒಂದಕ್ಕಿಂತ ಹೆಚ್ಚು ನಾಮಗಳ ಸಂಯೋಗದಿಂದ ಉತ್ಪನ್ನವಾಗಿದೆ ಇದು. ಯಾರಿಗೆ ಸಾರನಾಮ ಪ್ರಾಪ್ತವಾಗಿದೆಯೋ ಅವರಿಗೆ ಗೊತ್ತಿದೆ. देखो सुंदर साहिब सलोना मूर्ति मधुर बुझावे बैनाथ अनंत कोटि सिखियन का स्वामी देखा दुर्लभ ಅಂತರ್ಯಾಮಿ. ಈಗ ಪರಮಾತ್ಮನನ್ನು ನಿರಾಕಾರನೆಂದು ಹೇಳುತ್ತಾರೆ. ಇಲ್ಲಿ ಗರೀಬ್ ದಾಸರು ಸ್ಪಷ್ಟ ಮಾಡುತ್ತಾರೆ. ಸೇತ ಛತ್ರಸ್ಯ ಸೇತು ಮುಕುಟ ವಿರಾಜೆ ಸೇತು ವಸ್ತ್ರ ತನ್ ಪರ ಸಾಜ್ಯ. ಅವರದ್ದು ಬಿಳಿ ಛತ್ರಿ ಇದೆ ಮತ್ತು ಬಿಳಿಯ ಮುಕುಟವನ್ನೇ ತಲೆಯ ಮೇಲೆ ಧರಿಸಿದ್ದಾರೆ, ಹಾಗೂ ಬಿಳಿಯ ವಸ್ತ್ರಗಳನ್ನೇ ಶರೀರದ ಮೇಲೆ ಧರಿಸಿಕೊಂಡಿದ್ದಾರೆ. ಡೊರೆ ಸುಹಂಗಂ ಸಂವರ್ ಅನಾದಂ ಜಾ ನಗರಿ ನೈವಾದ ವಿವಾದಂ ಸುರ್ತಿ ಕಮಲ ಕೈಲಾಸ ಕಲಂದರ್ बैठे सतगुरु धनी मनिंदर धनी मनिंदर मोनी साई है देवा दरवेश गोसाई गांव है अनहद बैन बिलासा ಗಗನ್ ಗುಫಾ ಮಂದಿರ್ ಮೈ ಬಾಸ. ಒಂದು ಗುಮ್ಮಟದಲ್ಲಿ ಸಂಕಟ ಮೋಚನ ಪುರುಷ ಕಬೀರ ಸಮೃದ್ಧ ಸಾಹೇಬ ಸುಖ ಕಾಶೀರ ಕೋಟಿ ಕೋಟಿ ಗಂಗಾ और काशी शरण कमल तुम्हरे अविनाशी आनंद घन पद अग है ऊंचा गरीब दास कोई पाವ ಸೂಚ. ಇದರಲ್ಲಿ ಸ್ಪಷ್ಟ ಮಾಡಿದ್ದಾರೆ ಕೆ ಸಂಕಟ ಮೋಚನ್ ಪುರುಷ ಕಬೀರ, ಎಲ್ಲ ದುಃಖಗಳನ್ನು ನಿವಾರಿಸುವರು, ದುಃಖ ದೂರ ಮಾಡುವವರು ಕಬೀರ ಪುರುಷರಾಗಿದ್ದಾರೆ, ಕಬೀರ ಪರಮೇಶ್ವರರಾಗಿದ್ದಾರೆ. और परम पदार्थ सुख का शीरो परम पदार्थ ಎಲ್ಲರಿಗಿಂತ ಶ್ರೇಷ್ಠ ಪರಮಾತ್ಮ और ಸುಖ का शीरो ಇವರೇ ಸುಖದ ದಾತ ಆಗಿದ್ದಾರೆ. ಮಕ್ಕಳೇ, ನಮ್ಮ ಮೋಕ್ಷವಾಗದಿರಲು ಕಾರಣವೇನೆಂದರೆ ಕಾಲನು ಎಲ್ಲರನ್ನೂ ಭ್ರಮೆಯಲ್ಲಿಟ್ಟಿದ್ದಾನೆ. ಹೇಗೆಂದ್ರೆ ಸೃಷ್ಟಿ ರಚನೆ ಬಗ್ಗೆ ನಿಮಗೆ ತಿಳಿಸಲಾಗಿದೆ. ಕಾಲನು ಹೇಳಿದ್ದ ಎಲ್ಲರಿಗೂ ಉಲ್ಟಾ ಮಾರ್ಗದ ಮೇಲೆ ತೊಡಗಿಸಿಬಿಡುತ್ತೇನೆ, ಯಾರಿಗೂ ನಿಜವಾದ ಮಾರ್ಗವನ್ನು ಹೇಳುವುದಿಲ್ಲ. ಮಕ್ಕಳೇ, ನಿಮಗೆ ಅಮರ ಗ್ರಂಥದ ಅಮರವಾಣಿಯನ್ನು ಹೇಳುತ್ತಿದ್ದೇನೆ. ಎಲ್ಲಿಂದ ದಾಸನು ಹೇಳುತ್ತಿದ್ದಾನೆ ಮತ್ತು ಇಲ್ಲಿಂದ ಪರಮಾತ್ಮ ಅದೆಂಥ ಅದ್ಭುತ ಮಾಡಿ ನಿಮ್ಮ ತನಕ ಈ ಸತ್ಯ ಸಂದೇಶವನ್ನು ತಲುಪಿಸಿದ್ದಾರೆ. ಇದನ್ನು ಅನುಸರಿಸಿ. ಈಗ ನೋಡಿ, ಕಾಲನಿಂದ ಭ್ರಮಿತ ಈ ಪಂಥಗಳ ಬಗ್ಗೆ ಪರಮಾತ್ಮ ತಿಳಿಸುತ್ತಾರೆ. ಗರೀಬ್ ದಾಸರು ಆ ಜ್ಞಾನವನ್ನು ತಮ್ಮ ಶಬ್ದಗಳಲ್ಲಿ ಈ ರೀತಿ ತಿಳಿಸಿದ್ದಾರೆ.
अथ सठ दर्शन गबोड़ वेदा। सठ दर्शन सठ बेस कहावे, बो विधि तून दूलधार मचावे। तीर्थ व्रत करे तरबीता, वेद पुराण ಪುಣಿತ್ है ಗೀತ। ಅಂದ್ರೆ ಸಾಧನೆಗಳನ್ನಂತೂ ಅದ್ಭುತ ಮಾಡುತ್ತಿದ್ದಾರೆ. ಅಂದ್ರೆ ಸಂಚಲನ ಸೃಷ್ಟಿಸಿ ಬಿಟ್ಟಿದ್ದಾರೆ. ಗೊತ್ತಿಲ್ಲ ಯಾವ ಯಾವ ರೀತಿ ಕಠಿಣಕ್ಕಿಂತ ಕಠಿಣ ಸಾಧನೆ ಮಾಡುತ್ತಾರೆ. ತೀರ್ಥ ವ್ರತಗಳನ್ನು ಮಾಡುತ್ತಾರೆ ಮತ್ತು ಗೀತೆ, ಪುರಾಣ, ವೇದ ಇವುಗಳ ಪಠಣ ಮಾಡುತ್ತಾರೆ. ಇಲ್ಲಿ ಗರೀಬ್ದಾಸರು ಏನು ಹೇಳುತ್ತಾರೆ? ರಗ್ಗಯ್ಯದು ಹ್ಯಾಸಾಮಹಥರು ಇವ್ಚಾರೋ ವೇದ ಚತುರ್ಭಂಗೀರೇ सुख संवेद बाच साहेब का सोहन सासत संगीरे ಸೋಹನ್ ಸತ್ ಸಂಗೀರೆ. ಈ 4 ವೇದಗಳಲ್ಲಿ ಚಿತ್ತಭಂಗಿ ಅಂದರೆ ಭ್ರಮಿತ ಜ್ಞಾನವಿದೆ. ಅದೇ ವಿಷಯದಲ್ಲಿ ಇಲ್ಲಿ ಹೇಳಿದ್ದಾರೆ, ಸಟ್ ದರ್ಶನ್ ಸಟ್ ಬೇಕ್ ಕಹಾಮೆ, ಬೋವಿದ್ ದೋನ್ ದೋನ್ ಹಾರ್ ಮಚಾವೆ, ತೀರತ್ ಬರ್ತ್ ಕರೆ ತರ್ಮೀತಾ, वेद पुराण पढ़त है गीता। यो भी वेदा है वेद से भेद अलदा, ಯೋ ಬಿ ಬೆಹದ. ಅಂದ್ರೆ ಇವು ವ್ಯರ್ಥವಾಗಿವೆ, ಇವು ಕೂಡ ವ್ಯರ್ಥ ಸಾಧನೆಗಳು, ಅಂದ್ರೆ ನಿರುಪಯುಕ್ತವಾಗಿವೆ. ಚಾರ ಸಂಪ್ರದಾಯ ಬವಂದವಾರೇ ಜಿನೋ ನಹಿ ನಿಜ ನಾಮ್ ವಿಚಾರೇ, माला गल हुए है मुक्ता, सट दल हुआ माई बख्ता। 4 संप्रदाय 52 द्वारे ಜಿನೋ ನಹಿ ನಿಜ ನಾಮ್ ವಿಚಾರಿ, ಇವೆಲ್ಲವೂ ಸಂಸ್ಥೆಗಳಾಗಿವೆ. ಅವ್ರ ಮಾಲಾ ಗಾಲ್ ಹುವೆ ಹೇ ಮುಕ್ತ, ಕೊರಳಲ್ಲಿ 3-4 ಮಾಲೆಗಳನ್ನು ಹಾಕಿಕೊಂಡರು. ತುಳಸಿಯ ಮಾಲೆ ಅಥವಾ ಸ್ಮರಣೆ ಮಾಡುವ ಮಾಲೆ ಅಥವಾ ರುದ್ರಾಕ್ಷಿಗಳ ಮಣಿಗಳದ್ದು ಬಹಳಷ್ಟು ಧರಿಸುತ್ತಾರೆ. ಹೇಳುತ್ತಾರೆ, ಮಾಲಾ ಘಾಲ್ ಹುವೆ ಹೇ ಮುಕ್ತ, ಸಟ್ ದಲ್ ಹುವಾ ಬಾಯಿ ಬಖ್ತ, ಯೋ ಬಿ ಬೇದ ಹೈ ಬೇದೆ ಸೆ ಭೇದ ಲೇತಾ, ಯೋ ಬಿ ಬೇದ बैरागी बैराग न जाने, गड सतगुरु ने चोट निशाने, बारे बाट बिटम्ब लोरी, सत दर्शन में भगति ठगोरी, यो भी बैदा है बैदे से भेद अलैदा, यो भी बेहदा। बैरागी बैराग न जाने, बिन सतगुरु ने चोट निशान. ವೈರಾಗಿಗಳು ಮನೆಯನ್ನು ತ್ಯಜಿಸುತ್ತಾರೆ. ಪರಮಾತ್ಮನ ವೈರಾಗ್ಯದಲ್ಲಿ, ಬಯಕೆಯಲ್ಲಿ, ತನ್ಮಯತೆಯಲ್ಲಿ ಹೇಳುತ್ತಾರೆ, ಎಲ್ಲಿಯ ತನಕ ನಿಜನಾಮ, ಸತ್ಯ ಭಕ್ತಿ, ಪೂರ್ಣ ಸದ್ಗುರು ಮತ್ತು ಮೂಲ ಜ್ಞಾನವಿರುವುದಿಲ್ಲ, ಯಾವುದೇ ಸಾಧನೆಯನ್ನು ಮಾಡಿಕೊಳ್ಳಿ, ಎಲ್ಲವೂ ವ್ಯರ್ಥವಾಗಿವೆ, ಸಂಪೂರ್ಣವಾಗಿ ನಿರರ್ಥಕವಾಗಿವೆ. ಗರೀಬ್ದಾಸರು ಹೇಳುತ್ತಾರೆ, ಕೇಲೆ ಕಿ ಕೋಪೀನ್ ಹೈ ಫೂಲ್ ಪಾನ್ ಫಲ್ ಖಾಹಿ, ನರಕ ಕಾ ಮುಖ ಮೀ ದೇಖ್ತೆ ಬಸ್ತಿ ನಿಕಟ್ ನ ಜಾಹಿ. वो जंगल के रोज है ಮನುಷ್ಯ ಬಿದ್ಕೆ ಜಾಹಿ, ನಿಷ್ಠನ್ ಕರೋ ಉಲ್ಲಾಡಿ ಮೈ, ಇನ್ನು ಮಾಲಿಕ್ ಪಾವೆ ಮಾರಿ, ಮಾಲೀಕರು ಸಿಗುವುದಿಲ್ಲ. ಇಲ್ಲಿ ಅದೇ ಮಾತನ್ನು ಹೇಳಿದ್ದಾರೆ. 4 ಸಂಪ್ರದಾಯ 52 द्वारे जिनो नहीं निज नाम विचारे, माला गाल हुए है मुक्ता, सट दल हुआ माई बख्ता. ಮತ್ತೆ ಹೇಳುತ್ತಾರೆ, बैरागी बैराग न जाने, बिन सतगुरु ने चोट निशाने. ಇವರು ವೈರಾಗಿಗಳಾಗಿ ಮನೆ ತ್ಯಾಗ ಮಾಡಿ ಅಲೆಯುತ್ತಾರೆ. ಅವರ ವಿಷಯದಲ್ಲಿ ತಿಳಿಸಿದ್ದಾರೆ ಏನಂದ್ರೆ, ಅವರಂತೂ ಕಾಡಿನ ಪಶುಗಳಾಗಿದ್ದಾರೆ. ಎಲ್ಲಿ ಬೇಕಾದಲ್ಲಿ ಅಲೆದಾಡಿ ನಿಜನಾಮದ ಹೊರತು, ನಿಜ ಸದ್ಗುರುವಿನ ಹೊರತು ಮತ್ತು ಈ ಮೂಲ ಜ್ಞಾನದ ಹೊರತು ಜೀವಿಯ ಮುಕ್ತಿ ಆಗಲು ಸಾಧ್ಯವಿಲ್ಲ. ಬಿನ್ ಸದ್ಗುರುನಿ ಚೋಟ್ನ ಸಾಧನೆ ಹೋಯೆ, ಸದ್ಗುರುವಿನ ಹೊರತು ಈ ಸಮಸ್ಯೆ ಪರಿಹಾರವಾಗಲು ಸಾಧ್ಯವಿಲ್ಲ. ನಿಜವಾದ ಮಂತ್ರಗಳು ಸಿಗಲಾರವು, ಸೂಕ್ತ ಜಾಗಕ್ಕೆ ಏಟು ಬೀಳುವುದಿಲ್ಲ. ಬಾರೆ ಬಾಟ್ ಬಿಟ್ಟಂಬೆಲೋರಿ ಸರ್ದರ್ ಶರ್ಮ ಭಕ್ತಿ ಠಗೋರಿ. ಇವರು ಷಡ್ದರ್ಶಿನಿಗಳಾಗಿದ್ದಾರೆ. ಗಿರಿ, ಪುರಿ, ನಾಥ, ವೈಷ್ಣವ, ಸನ್ಯಾಸಿ, ಔಗಡ, ನಂಗಡ, ನಾಗ. ಹೇಳುತ್ತಾರೆ, ಇವರಲ್ಲಿ ತಪ್ಪು ಭಕ್ತಿ ಇದೆ.
ಇವರನ್ನು ಮೋಸದಲ್ಲಿಟ್ಟಿದ್ದಾನೆ, ಕಾಲನು ಭ್ರಮೆಯಲ್ಲಿರಿಸಿದ್ದಾನೆ. ಸನ್ಯಾಸಿ ದಸನಾಮ ಕಹಾವೆ, ಶಿವ ಶಿವ ಕರೆ ಸಂಶಯ ಜಾವೆ, ನಿರ್ವಾಣಿ ನೀ ಕಚ್ ನಿಸಾರ ಭೂಲ್ ಗೈ ಹೇ ಬ್ರಹ್ಮದ್ವಾರ. ಏನು ಸ್ಪಷ್ಟ ಮಾಡಿ ಬಿಟ್ಟರು ಅಂದ್ರೆ, ಸನ್ಯಾಸಿ ದಸನಾಮ ಕಹಾವೆ, ದಸನಾಮಿ ಒಂದು ಪಂಥವಿದೆ ಮತ್ತು ಅವರು ಶಿವನ ಉಪಾಸಕರಾಗಿದ್ದಾರೆ. ಹೇಳುತ್ತಾರೆ, ಶಿವ ಶಿವ ಕರೆಯನ ಸಂಶಯ ಜಾವೆ, ಇವರ ನಾಮಗಳು ಏನಿವೆಯೇ 10 ನಿಯಮಗಳಿವೆ ಇವರದ್ದು. ಹೇಗೆ ನಮ್ಮ 21 ನಿಯಮಗಳಿವೆಯೋ ಹಾಗೆ ಇವರ 10 ನಿಯಮಗಳಿವೆ. ಹೀಗೆ ಮಾಡಬೇಕು, ಹಾಗೆ ಮಾಡಬಾರದು, ಶಿವನ ಪೂಜೆ ಮಾಡಬೇಕು, ಮತ್ತೇನು ಮಾಡುವಂತಿಲ್ಲ. ಇವರು ನಾಮದ ಜಪ ಮಾಡುವುದಿಲ್ಲ. ಹೇಳುತ್ತಾರೆ, ನಾವು ಈ 10 ನಾಮಗಳನ್ನು ಪ್ರತಿದಿನ ನೆನಪಿಡುತ್ತೇವೆ. ಮತ್ತೇನು ಹೇಳುತ್ತಾರೆ, ಸೊನ್ಸನ್ನಸಿ ಕುನ್ಕರ್ಮಸಿ ಬಗ್ಮೆ ಧೊಂದಿ ಧುಂದ್ ಬುಲ್ಲೆ ಧೊಂದಿ, ಸಂಚಿದ್ರ ಕಿ ಭಕ್ತಿ ನ ಕೀಜಯ ಆಗ್ಗೆ ಜವಾಬ ಕಹೋ ಕ್ಯಾ ದೀಜಯ. ಸೋನ್ ಸನ್ಯಾಸಿ ಕುಲ್ಕರ್ಮನಾಸಿ, ಈ ಸನ್ಯಾಸಿಗಳು ಇವರು ತಮ್ಮ ಸಂಪೂರ್ಣ ಧರ್ಮ ಕರ್ಮ ನಾಶ ಮಾಡುತ್ತಾ ಅರಿಯುತ್ತಾರೆ. ಬಗ್ಮೆ ತಂದಿ ಬುಲ್ಲೆ ತೊಂದಿ, ಪಿಯೋಂದ್ ಅಂದ್ರೆ ಈಗ ಕಸಿ ಮಾಡುತ್ತಾರಲ್ಲ ಗಿಡಗಳಿಗೆ, ಅದಕ್ಕೆ ಕಸಿತಳಿ ಎಂದು ಕರೆಯುತ್ತಾರೆ. ಹೇಳುತ್ತಾರೆ, ನೀವು ಈ ಸಾಧುಗಳ ಪಿಯೋಂದ್ ಅಂದ್ರೆ ಕಸಿಯಂತೂ ಮಾಡಿಕೊಂಡಿರಿ, ಕಿವಿಯಲ್ಲಿ ರಂಧ್ರ ಮಾಡಿಕೊಂಡಿರಿ, ಕಾವಿ ವಸ್ತ್ರಗಳನ್ನು ಧರಿಸಿಕೊಂಡಿರಿ, ದೊಡ್ಡ ದೊಡ್ಡ ಜಟೆಯನ್ನು ಬಿಟ್ಟಿದ್ದೀರಿ, ಆದರೆ ಮಾರ್ಗ ಸರಿಯಿಲ್ಲ. ये बगमे टोंदी भूले धोंदी, संत सिद्ध की भक्ति ना कीजिए, आगे जवाब कहो क्या दीजिए. यो भी वेदा है वेदे से भेद फलता, यो भी वेदा बरम करम भैरो को पूजे, सत शब्द साहिब नहीं सूझे, माला बुखती कक्कड़ बुखती, बाना गोड़ी भांग बसोड़ी, यो भी वेदा है वेदे से वेद फलदा, यो भी वेदा. ಭ್ರಮಿತ ಜ್ಞಾನದ ಆಧಾರದ ಮೇಲೆ ಭೈರವನನ್ನು ಪೂಜಿಸುತ್ತಾರೆ, ಪರಮಾತ್ಮನ ನಿಜನಾಮವನ್ನು ಪೂಜಿಸುವುದಿಲ್ಲ. ಮಕ್ಕಳೇ, ಭ್ರಮಿತ ಜ್ಞಾನದ ಆಧಾರದ ಮೇಲೆ ಭೈರವನ ಪೂಜೆಯನ್ನು ಮಾಡುತ್ತಾರೆ, ಇನ್ಯಾರೋ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ. ಕಬೀರ್ ಸಾಹೇಬರು ಹೇಳುತ್ತಾರೆ, ಮಾಯಿ ಮಸಾಣಿ ಸೇವ್ ಸೀತಲ ಭೈರೋ ಭೂತ್ ಹನುಮಂತ್ ಸಾಹೇಬ್ ಸೇ ನ್ಯಾರ ರಹೆ ದೋ ಇನ್ಕೋ ಭೂತ್. ಅವರ ಸಮೀಪ ಭಗವಂತ ಬರುವುದಿಲ್ಲ, ಯಾರು ಇವರ ಪೂಜೆಯನ್ನು ಮಾಡುತ್ತಾರೆ. ಜತಿ ಜಲಾಲಿ ಪದ್ಗನ್ ಖಾಲಿ ನಾಮ್ ನರತ್ತ ಘೋರಿ ಗತ್ತ, ಮಳ್ಳಿ ವಸಂತ ಓಡೆ ಕಂಥ बन फल खावे मगर न जावे, यो भी वेदा है वेदे से वेद अलैदा, यो भी वेदा. ಈಗ ಹೇಳುತ್ತಾರೆ, ಜಂಗಮ ಜನ್ಮಿ ಫೋಕಿಟ ಪೆನ್ನಿ ನಾಮನ ಚೀನ ಗುರುಗುಣಹೀನ, ಗಲ್ದರಿ ಜಂದ ಮಸ್ತಕ ಗಂದ ಗುಕುಲ ಖೇವೆ ಜಂತರ ಸೇವೆ, ಯೋ भी वेदा है वेदे से वेद अलैदा. ಅಂದ್ರೆ ವ್ಯರ್ಥವಾಗಿದೆ ಇದು. ಜಂಗಮ್ ಜನ್ನಿ ಫೋಕಟ್ ಫೈನಿ ಇವರ ಬಳಿ ಏನೂ ಇಲ್ಲ. ಯಾರು ಗಂಗಮ್ ಶೇವಡೆ ಜೈನ ಧರ್ಮದಿಂದ ಸಂಬಂಧಿತ ಜನರು. ಮಕ್ಕಳೇ, ಅದ್ಭುತವಾಗಿದೆ ನಿಮ್ಮ ಭಾಗ್ಯ. ಹಾಗೂ ಜೈನ ಧರ್ಮದ 24ನೇ ತೀರ್ಥಂಕರ ಶ್ರೀ ಮಹಾವೀರ ಜೈನರಾಗಿದ್ದಾರೆ. ಅವರ ಹಿಸ್ಟ್ರಿ ಓದಿ ಹೇಳಿದ್ದೆ ಅವರದೇ ಪುಸ್ತಕದಿಂದ. ಆದ್ದರಿಂದ ಅದನ್ನೇ ಪರಮಾತ್ಮನ ಮಗ ಗರೀಬ್ ದಾಸರು ಮಾಲೀಕರ ವಾಣಿಯನ್ನು ಹೇಳುತ್ತಿದ್ದಾರೆ, ಆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಕೆಗಂಗಂ ಜನ್ನಿ ಫೋಕಟ್ ಪೆನ್ನಿ, ಎಲ್ಲರೂ ವ್ಯರ್ಥ ಸಾಧನೆಗಳನ್ನು ಮಾಡುತ್ತಿದ್ದಾರೆ. ಅಕ್ಕಿ ತೋರಾದ್ ಬಾಂದ್ ಪಟೋರಾದ್ ಗೋಮ್ನಾಥ್ ಬಾಗ್ಮಿ ಕೈಸೆ ಸ್ವಾಮಿ, ನಗನ್ ರಸ ತನಕುಂತ ರಸ ಪಶು ಪರಾಣಿ ಸ್ವಾನ್ ಸುಮಾನಿ. ಇವರು ಧೂಮ್ರಪಾನ ಮಾಡುತ್ತಾರೆ, ಸುಲ್ಫಾ ಸೇದುತ್ತಾರೆ, ಮದ್ಯವನ್ನಂತೂ ನಿರಾಕರಿಸುವುದಿಲ್ಲ, ಮೇಕೆ ಕಡಿಯುತ್ತಾರೆ, ಅದರ ಮಾಂಸ ತಿನ್ನುತ್ತಾರೆ ಮತ್ತು ನಗ್ನವಾಗಿ ಅಲೆಯುತ್ತಾರೆ. ನಗನ್ ನಿರಾಸ ತನಕೋತರಾಸ, ವ್ಯರ್ಥವಾಗಿ ಶರೀರಕ್ಕೆ ಕಷ್ಟ ಕೊಡುತ್ತಾರೆ, ತೊಂದರೆ ನೀಡುತ್ತಾರೆ, ದುಃಖ ಪಡುತ್ತಾರೆ. ಪಶು ಪ್ರಾಣಿ ಶ್ವಾನ್ ಸಮಾನಿ, ಇವರಲ್ಲಿ ಮತ್ತು ನಾಯಿಯಲ್ಲಿ ಯಾವ ಅಂತರವಿದೆ? ಇವರು ಸಹ ನಗ್ನವಾಗಿರುತ್ತಾರೆ, ಪಶುಗಳು ಸಹ ನಗ್ನ ಇರುತ್ತವೆ. ಪರಮಾತ್ಮ ಮನುಷ್ಯ ಜೀವನವನ್ನು ಕೊಟ್ಟಿದ್ದಾರೆ, ಇದರಲ್ಲಿ ಸದ್ಬುದ್ಧಿ ನೀಡಿದ್ದಾರೆ. ಮಕ್ಕಳೇ, ಸಭ್ಯತೆಯಿಂದ ಬಟ್ಟೆ ಧರಿಸಿ,
ಮಾಲೀಕರಿಂದ ದೂರಾಗಬೇಡಿ. ಇಂದ್ರಿ ಚೀರ ಗಾಲಿ ಜಂಜೀರ ಗುಂಗುರು ಬಾಜೆ ಮೂಡಿನ ಲಾಂಚೆ ದುಮ್ಮಿ ಧಾಮ ಕರ್ತೆ ಸಾಮ ಮಾಡ ಖಡ ರೂಪ ಬಾಡ ಯೋ ಬಿ ಬೇದ है ಬೇದೆ से भेद कलेता यो भी बेहदा हाथों करुआ कंधे फरुआ कोद बनाव शब्द कहाव जटा जलंदम भूले आदम तन वैरागी छापा दागी यो भी बेदा है बेदे से भेद कलेता यो भी बेहदा. ಏನು ಹೇಳುತ್ತಾರೆ? ಕೆ ಅಥ್ವಾ ಕರುವ ಒಂದು ಲೋಟವನ್ನು ಹಿಡಿಯುತ್ತಾರೆ ಮತ್ತು ಕಾಂದೆ ಬರುವ ಒಂದು ಜಪದಂಡವನ್ನು ಇಟ್ಟುಕೊಳ್ಳುತ್ತಾರೆ ಹೆಗಲಿನ ಮೇಲೆ. ಅವರು ಖೋಲ್ ಬನಾವೆ ಗುಹೆಯನ್ನು ಮಾಡಿಕೊಳ್ಳುತ್ತಾರೆ, ಅದರಲ್ಲಿ ಅಡಗಿರುತ್ತಾರೆ. ಅರ್ಷದ್ ಕಹಾಂ ಜಟಾದಂ ಬುಲ್ಲೆ ಅಂದಂ ದೊಡ್ಡ ದೊಡ್ಡ ಜಡೆಯನ್ನು ತೆರೆಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಈ ಜ್ಞಾನದ ಕುರುಡರು ಪರಮಾತ್ಮನ ನಿಜ ಮಾರ್ಗವನ್ನು ಮರೆತಿದ್ದಾರೆ. ತನ್ಬೇರಾಗಿ ಚಪ್ಪಾದಾಕಿ वेद पुरानी कथा कहानी पढ़ पढ़ भूले अर्थ न खुले बोले योगी देखे रोगी कान से रावा बस मावा यो भी बेदा है बेदे से वेद लेता यो भी बेहदा. ವೇದ ಪುರಾಣಗಳನ್ನು ಓದುತ್ತಾರೆ, ಇವುಗಳನ್ನು ಸರಿಯಾಗಿ ತಿಳಿಯಲಾಗಲಿಲ್ಲ. ವೈಫೈ ವೇದ ಪುರಾಣಿ ಕಥಾ ಕಹಾನಿ ಪढ़ पढ़ भूले अर्थ न खुले ಹೇಳಿ. ಮತ್ತು ಕಬೀರ್ ಸಾಹೇಬರು ಹೇಳುತ್ತಾರೆ, ಗುರುವಿನ ವೇದ ಪಡೆ ಜೋ ಪ್ರಾಣಿ ಸಮಜನ್ ಸಾರದ ಅಜ್ಞಾನಿ. ಒಂದೊಮ್ಮೆ ಇವರು ಗೀತೆ ವೇದಗಳನ್ನು ತಿಳಿದುಕೊಂಡಿದ್ದರೆ ಮತ್ತು ಪುರಾಣಗಳನ್ನು ತಿಳಿದುಕೊಂಡಿದ್ದರೆ ಇದನ್ನು ಹೇಳುತ್ತಿರಲಿಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ಮೇಲೆ ಯಾವುದೇ ಶಕ್ತಿ ಇಲ್ಲವೆಂದು. ಹಾಗಾಗಿ ಇದರಿಂದ ಸ್ಪಷ್ಟವಾಗಿದೆ, ಇವರೆಲ್ಲರೂ ಭ್ರಮಿತ ಆತ್ಮಗಳಾಗಿದ್ದಾರೆ. ಕಾಲನು ಇವರನ್ನು ಭ್ರಮಿತರನ್ನಾಗಿಸಿಟ್ಟಿದ್ದಾನೆ. ಇವನು ಮೊದಲೇ ಹೇಳಿಬಿಟ್ಟಿದ್ದಾನೆ, ಎಲ್ಲರದ್ದು ಎಷ್ಟೊಂದು ದುರ್ಗತಿ ಮಾಡುತ್ತೇನೆ ಅಂದರೆ ಯಾರು ಸರಿಯಾಗಿ ತಿಳಿಯಲಾರರು. ಮತ್ತೇನು ಹೇಳುತ್ತಾರೆ? ತೋಳೆ ಪತ್ತಿ ಆತ್ಮಘಾತಿ ಮೌನ ಅನ್ನಾಡಿ ಜಗಸೆ ತಾರಿ ತಾಲಂ ಜೀರಾ ಮನ್ನೈ ಥೀರಾ ಬೋವಿದ ನಾಚ ನಾನನ ಬಾಚ ಯೋಗಿ ಬೇದ ಹೇ ಬೇದೆ ಸೆ ವೇದ ಅಲತ ಯೋಗಿ ಬೇದ. ಅಂದ್ರೆ ಎಲೆ ಹೂ ಅರ್ಪಿಸಿ ತಮ್ಮ ಜೀವನ ನಾಶ ಮಾಡಿಕೊಳ್ಳುತ್ತಿದ್ದಾರೆ, ಆತ್ಮಘಾತ ಮಾಡಿಕೊಳ್ಳುತ್ತಿದ್ದಾರೆ. ಮೂಡ್ ಅನ್ನಾಡಿ ಜಡತೆ ತಾಡಿ ಅಂದ್ರೆ ಕಲ್ಲಿನ ಮೂರ್ತಿಯ ಮುಂದೆ ಪ್ರಾರ್ಥನೆ ಹಚ್ಚುತ್ತಾರೆ, ಹರೇ ನಿನ್ನ ಅದ್ಭುತವಾಯಿತು. ಮುಂದೇನು ಹೇಳುತ್ತಾರೆ? ಯೇ ಒದ್ದಬಾಯಿ ಬುಡ್ಲೆ ಸಾಯಿ ದುಮ್ಮರ್ ಪಾನ ಭೇದ ನ ಜಾಣ ತಪಕ್ ಕಾಶಿ ಮಾರಾಮಾಶಿ ಮೊನ್ನಿ ಪಿಠಿ ಬಂದ್ ಚುಗಿಠಿ ಯೋ ಬಿ ಬೇದ ಹೇ ಬೇದೆ ಸೆ ವೇದ ಅಲತ ಯೋ ಬಿ ಬೇದ. ಏನು ಹೇಳುತ್ತಾರೆ? ಭುಜಗಳನ್ನು ಮೇಲೆ ಮಾಡಿ ನಿಂತುಕೊಳ್ಳುತ್ತಾರೆ, ಬಾಹುಗಳನ್ನು ಇದು ತಪಸ್ಸಾಗಿದೆ ಎಂದು. ಒಬ್ಬ ಕಾಲು ಮೇಲೆ ಮಾಡಿ ಇನ್ನೊಬ್ಬ ಹಾಗೆಯೇ ಹಗ್ಗ ಕಟ್ಟಿಕೊಂಡು ಅದರ ಸಪೋರ್ಟ್ ಪಡೆದು ನಿಂತುಕೊಳ್ಳುತ್ತಾನೆ. ಮತ್ತೊಬ್ಬ ಪಂಚ ಅಗ್ನಿ ಹೊತ್ತಿಸಿ 40 ದಿನ ಜ್ಯೇಷ್ಠ ಮಾಸದಲ್ಲಿ ತಪಸ್ಸನ್ನು ಮಾಡುತ್ತಾನೆ. ಇವರು ಪರಮಾತ್ಮನಿಗಾಗಿ ಹೊರಟಿದ್ದರು. ಕಾಲನು ಇವರನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡ. ಅತ್ ಬೇಧೇಕ ಗರತ್ बैरागी सन्यासी भड़वे चौतर छार लगावे है पांचों नारी पकीसों लड़के धोंधों धार मचावे है कंठी माला पर मृगशाला सिर पे जटा रखावे है ढोलक ताल जानरी पीटे तनारी गावे है. ಹೇಳುತ್ತಾರೆ, ಕಾಲನು ವಿರುದ್ಧ ಮಾರ್ಗದ ಮೇಲೆ ನಡೆಸಿಬಿಟ್ಟಿದ್ದಾನೆ. ವೈರಾಗಿಗಳು ಮನೆ ಬಿಟ್ಟು ಸನ್ಯಾಸಿಗಳಾದರು ಮತ್ತು ಅಲ್ಲಿ ಕೇವಲ ಒಂದು ಲಂಗೋಟೆಯನ್ನು ಕಟ್ಟಿಕೊಂಡು ಇಡೀ ಶರೀರದ ಮೇಲೆ ಭಸ್ಮ ಬಳಿದುಕೊಂಡಿರುತ್ತಾರೆ ಹಾಗೂ ಇದರಿಂದ ನಂಬುತ್ತಿದ್ದಾರೆ ನಾವು ಸಂಪೂರ್ಣವಾಗಿ ಎಲ್ಲವನ್ನು ಬಿಟ್ಟು ಬಂದಿದ್ದೇವೆಂದು. ಈಗ ಏನು ಹೇಳುತ್ತಾರೆ ಗರೀಬ್ದಾಸರು? ಏಕ ನಾರಿ ತ್ಯಾಗ ಬಿನ್ನಿ ಪಾಂಚ ನಾರಿ ಗೆಲುವೆ ಪಾಯಲ ದ್ವಾರ ಮುಕ್ತಿ ಕಾ ಸುಖದೇವ ಕರೀವು ಫೇಲವಿ. ಅಂದ್ರೆ ಒಬ್ಬ ಸ್ತ್ರೀಯನ್ನು ಪರಿವಾರವನ್ನು ಬಿಟ್ಟು ಬಿಟ್ಟೆ, ಏಕೆಂದ್ರೆ ಇದು ಭಕ್ತಿಯಲ್ಲಿ ತೊಂದರೆ ಮಾಡುತ್ತದೆ, ಗ್ರಸ್ತ ಜೀವನ ಎಂದು ಪರಮಾತ್ಮ ಹೇಳುತ್ತಾರೆ. ಗರೀಬ್ದಾಸರು ತಿಳಿಸುತ್ತಾರೆ, ಒಬ್ಬ ನಾರಿಯನ್ನು ತ್ಯಾಗ ಮಾಡಿದ್ದೀರಿ, ಅವಳನ್ನು ಬಾಧೆ ಎಂದು ನಂಬಿದ್ದೀರಿ ನೀವು. ಅರಿಯ ಪಾಚ ನಾರಿಗೆ
और 2500 ಲಡಿಕೆ 5 ಪ್ರಕೃತಿ ಮತ್ತು ಕಾಮ ಕ್ರೋಧ ಮೋಹ ಲೋಭ ಮತ್ತು ಅಹಂಕಾರ ಇವು ನಿನ್ನ ಜೊತೆಯಲ್ಲಿವೆ. ಇವುಗಳದ್ದು 5 ಪ್ರಕೃತಿಗಳು. ಹೀಗೆ 25ರ ವ್ಯವಸ್ಥೆ ನಿನ್ನ ಜೊತೆಯಲ್ಲಿ ಈ ಪರಿವಾರವಿದೆ. ಕಬೀರ್ ಸಾಹೇಬರು ಹೇಳುತ್ತಾರೆ, ರಾಜ ತುಜಲ ಸಹಜ ಹೈ ಸಹಜ ಪರಿವಾರ ಕಾನೆ ಮಾನ್ ಬಡಾಯಿ ಕಿ ईर्षा ದುರ್ಲಭ ತುಜನಾಥಿಯೇ. ರಾಜ್ಯವನ್ನು ಸಹ ತ್ಯಾಗ ಮಾಡಬಲ್ಲ, ಪರಿವಾರವನ್ನು ಸಹ ತ್ಯಾಗ ಮಾಡಬಲ್ಲ, ಆದರೆ ಈ ಅಭಿಮಾನ ಈರ್ಷೆ ಇವು ಇದ್ದಂತೆಯೇ ಇರುತ್ತವೆ. ಹಾಗಾದ್ರೆ ಏನು ತ್ಯಾಗ ಮಾಡಿದೆ? ಕಾಲನು ಮೊದಲಿನಂತೆಯೇ ಸ್ಥಿರವಾಗಿ ಕುಳಿತಿದ್ದಾನೆ ನಿನ್ನ ಹೃದಯದಲ್ಲಿ. बैरागी सन्यासी बड़वे चौतर छार लगाने है गए 500 नारी 2500 लड़के धूम धूम धार मचावे है कंती माला और मृगशाला सिर पर जटा रखा हुए है ढोलक ताल झालरी पीटर ಬಂತಾ ನಾರಿ ರೀ ಗಾವೆ. ಬಹಳ ರಾಗದಿಂದ ಹಾಡುತ್ತಾರೆ. ಏನೇನು ಗೊತ್ತಿಲ್ಲ. ಉದ್ದುದ್ದ ಜಟೆಗಳನ್ನು ಇಟ್ಟುಕೊಂಡಿದ್ದಾನೆ. ಯೋ ಬಿ ಬೇದ ಹೇ ಬೇದೆ ಸೆ ಬೇದ ಅಲೆದ ಯೋ ಬಿ ಬೇದ ಬೇದ ಕ್ಯೋ ಜಾಣ ಒಂದು ಸತ್ಗುರು ಬೇಟೆ ಯೂ ಜಾಣ. ಗರೀಬ್ ದಾಸರಿಗೆ ಕೇಳಿದ್ರು ಯಾರೋ, ಅಂದ್ರೆ ನಿಮಗೆ ಹೇಗೆ ಗೊತ್ತಾಯ್ತು ಇವೆಲ್ಲವೂ ವ್ಯರ್ಥವೆಂದು? ಆಗ ಉತ್ತರ ಕೊಟ್ಟರು, ಸದ್ಗುರು ಸಿಕ್ಕರು. ಹಾಗಾಗಿ ಗೊತ್ತಾಯ್ತು ಸಹೋದರ. ತನ್ಕೆ ಯೋಗಿ ಮನ್ಕೆ ಭೋಗಿ ಗುಲ್ಲರ್ ಪೇಟ್ ಪಡಾವೆ ಹೇ ಕುಚ್ ಬಿ ರಜಕ ಮರ್ಮನ ಜಾನ ಬದ್ದರ ಬೇಕ್ ಬನಾವೆ ಹೇ. ಆಹ್, ಎಂತಹ ಮಾತನ್ನು ಹೇಳಿದರು. ಕರುವ और कोपीन लिए जो पड़खड़ गुफा बनावे है खुद कुत्ती गट में दूती फिर गिरी द्वारे जावे. ಕರುವ और ಕೋಪಿನ್ लिए. ಕೋಪಿನ್ ಅಂದ್ರೆ ಗುಪ್ತಾಂಗದ ಮೇಲೊಂದು ಚಿಕ್ಕದಾದ ಲಂಗೋಟೆ, ಅಂದ್ರೆ 5-6 ಇಂಚಿನ ಒಂದು ಪರದೆಯಂತೆ ಧರಿಸುತ್ತಾರೆ. ಅದಕ್ಕೆ ಕೋಪಿನ್ ಎಂದು ಹೇಳುತ್ತಾರೆ. ಮತ್ತು ಕೈಯಲ್ಲಿ ಲೋಟ. ಮತ್ತು ಬನ್ಖಂಡ್ ಅಂದ್ರೆ ಅರಣ್ಯದಲ್ಲಿ ಹೋಗಿ ಗುಹೆಯಲ್ಲಿ ಇರುತ್ತಾರೆ. ಹೇಳುತ್ತಾರೆ, ತನ್ಕೆ ಯೋಗಿ ಅವ್ರ ಮನಕೆ ಭೋಗಿ, ಮೇಲಿನಿಂದಂತೂ ಕಾಡುತ್ತಾರೆ ಯೋಗಿ. ಹಾಗೂ ತಿನ್ನುವುದರಲ್ಲೇನು ಮಿತಿ ಇಲ್ಲ. ಮಾಲ್ಪುರಿ ತಿನ್ನುತ್ತಾ ಅಲೆಯುತ್ತಾರೆ ಯಜ್ಞಗಳಲ್ಲಿ. ಎಲ್ಲಾದರೂ ಯಾವುದೇ ಅನ್ನದಾಸೋಹ ನಡೆಯುತ್ತಿದ್ದರೆ ಎಲ್ಲರಿಗಿಂತ ಮುಂದಿರುತ್ತಾರೆ ಇವರು. ತನಕೆ ಯೋಗಿ ಮನಕೆ ಭೋಗಿ ಗುಲ್ಲರ ಪೇಟ ಪಡಾವೆ ಹೇ. ಹೀಗೆ ಕಂಠಪೂರ್ತಿ ತಿನ್ನುತ್ತಾರೆ. ಬೆಳಿಗ್ಗೆ ತಿಂದರೆ ಸಾಯಂಕಾಲದವರೆಗೆ ಬೇರೆ ಕಡೆ ಮತ್ತೊಮ್ಮೆ ಬೀಳುವ ಅವಶ್ಯಕತೆ ಬೀಳಬಾರದು ಎಂದು. ಭದ್ದರ್ ವೇಖ ಬಣಾವೆ. ಸುಂದರವಾಗಿ ಮೇಲ್ತೋರಿಕೆಯಂತೂ ಅಷ್ಟೊಂದು ಅದ್ಭುತವಾಗಿ ಮಾಡಿಕೊಳ್ಳುತ್ತಾರೆ ಸಾಧುವಿನದ್ದು. ಮತ್ತು ಮೂಲ ಜ್ಞಾನದ ಬಗ್ಗೆ ಗೊತ್ತಿಲ್ಲ. ಕರುವ और ಕೋಪಿನ್ लिए जो ಬನಖಂಡ್ ಗುಹಾ ಬನಾವೆ ಹೇ. ಬನಖಂಡ್ ಅಂದ್ರೆ ಅರಣ್ಯಕ್ಕೆ ಹೋದರು, ಗುಹೆಯಲ್ಲಿ ಇರತೊಡಗಿದರು. ಹಸಿವಾಯಿತು. ನಂತರ ಮತ್ತೆ ಬಂದರು ಗೃಹಸ್ಥ ದ್ವಾರಕ್ಕೆ. ಕೊಡುತ್ತಾಯಿ ಕೊಡುತ್ತಾಯಿ ಅಂದ್ರೆ ಜಾಲಿಯ ಕೋಲನ್ನು ಹಿಡಿದುಕೊಂಡು ಕೊಡುತ್ತಾಯಿ ಕೊಡುತ್ತಾಯಿ. ಕಾಡಿಗೆ ಹೋಗಿ ಡೇರೆ ಹಾಕಿಕೊಂಡ. ಆಯ್ತಾ ಮುಕ್ತಿ? ಯೋ ಬಿ ಬೇದ ಹೇ ಬೇದೆ ಸೆ ಭೇದ ಅಲೆದ ಯೋ ಬಿ ಬೇದ ಬೇದ ಕ್ಯೋ ಜಾಣ ಹಮ್ ಸತ್ಗುರು ಬೇಟೆ ನೋ ಜಾಣ खाकी और निर्वाणी नागा सिद्ध जमात चलावे है रसिंगे तुरही तुतकारा गागर वांग उठावे है काशी का प्रयाग में होते तो जगन्नाथ जावे है लोहा गर पर पुष्कर पर से द्वारा दाग दगावे है यो भी बेदा है बेदे से बेद अलैदा यो भी बेदा बेदा क्यों जाना हम सतगुरु बेटे नो जाना खाकी और निर्वाणी नागा ಸಿದ್ಧ ಜಮಾತ್ ಚಲಾವೆ ಹೇ. ಹಲವಾರು ಜನ ಗುಂಪಾಗಿ ಅಲೆಯುತ್ತಾರೆ ಇವರು. ರಸಿಂಗೆ ತುರ್ಹಿ ತುತ್ಕಾರ್ ದರ್ಗಾಗಳು ಬಾಂಗುಟಾವೆ ಅಂದ್ರೆ ಚೆನ್ನಾಗಿ ಒಳ್ಳೆಯ ಭಾಂಗನ್ನು ಕುಟ್ಟಿ ಮತ್ತು ಗಾಢವಾದ ನಶೆ ಭರಿಸುವಂಥದ್ದನ್ನು ಸೇದುತ್ತಾರೆ. ಕಾಶಿಗೆ ಹೋಗುತ್ತಾರೆ, ಪ್ರಯಾಗ ತೀರ್ಥಗಳಿಗೆ ಹೋಗುತ್ತಾರೆ, ಜಗನ್ನಾಥನಿಗೆ ಹೋಗುತ್ತಾರೆ. ಲೋಹಾಗರ್, ಪುಷ್ಕರ್ ಇತ್ಯಾದಿ ಎಲ್ಲ ತೀರ್ಥಗಳಿಗೆ ಹೋಗುವರು. ದ್ವಾರಕೆಗೆ ಹೋಗುತ್ತಾರೆ. ಬಾಯಿ ಜೋ ಗುರು ಬಚನ ಪೇ ನಟ್ಟಿಗೆ ರಕಟ್ಟಿಗೆ ಫಂದ ಚೌರಾಸಿ ಕೆ ಕಟ್ಟಿಗೆ ಫಂದ ಚೌರಾಸಿ ಕಟ್ಟಿಗೆ
वस्तु मिली ठोर की ठोर मिटगी, मन पापी की लोड़ वस्तु मिली ठोर की ठोर मिटगी, मन पापी की लोड़। बरम मिटे मथुरा का सीख, बरम मिटे मथुरा का सीख, भाई जो गुरु बचन पे डट गए, कट गए फंद चौरासी के। ಈಗ ಎಷ್ಟೊಂದು ಸ್ಪಷ್ಟ ಮಾಡಿದರು ಅಂದ್ರೆ ತೀರ್ಥಗಳಿಗೆ ಅಲೆಯುತ್ತಾರೆ, ಅಲ್ಲಿ ಏನೂ ಇಲ್ಲ। तीर्थ पुख तलवार कटारी जमदड़ जोर बदावे है, हरी पैड़ी हर हेत न जाना, वाजाए तेग चलावे है। काटे शीश नहीं दिल करुणा जग में साध कहावे है, जो नर इनके दर्शन को जावे, उनको भी नरक पठावे है। ಓಯ್ ಹೋಯ್ ಹೋಯ್. ಬಹಳ ಹಿಂದಿನ ಸಮಯದ ಮಾತಾಗಿದೆ. ಈ ತ್ರಿಗುಣ ಉಪಾಸಕರದ್ದು ಪರಸ್ಪರರಲ್ಲಿ ಜಗಳವಾಯಿತು ಈ ಮಾತಿನ ಮೇಲೆ. ಅಂದ್ರೆ ಗಿರಿ ಪುರಿ ನಾಗ ವೈಷ್ಣವರು. ಈಗ ವೈಷ್ಣವರು ವಿಷ್ಣುವಿನ ಉಪಾಸಕರು, ನಾಗಗಳು ಶಿವರ ಉಪಾಸಕರು. ನಾಗಗಳು ಹೇಳಿದರು, ನಾವು ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದೇವೆ, ನಾವು ತ್ಯಾಗಿ ಮತ್ತು ವೈರಾಗಿ ಆಗಿದ್ದೇವೆ, ನಾವು ಯಾವುದೇ ಇಚ್ಛೆಯನ್ನು ಮಾಡುವುದಿಲ್ಲ, ಯಾವುದೇ ವಸ್ತ್ರವನ್ನು ಸಹ ಧರಿಸುವುದಿಲ್ಲ, ಮೊದಲು ನಾವು ಸ್ನಾನ ಮಾಡುತ್ತೇವೆ. ಹರಕಿ ಪೌಡಿಯಲ್ಲಿ ಪರ್ವ ಏರ್ಪಟ್ಟಿತ್ತು ಕುಂಭಮೇಳದಲ್ಲಿ. ವೈಷ್ಣವರು ಹೇಳಿದರು, ಮೂರ್ಖ ಜನರೇ, ನೀವಂತೂ ಕಕ್ಕಸದ ಕೈಯನ್ನು ಸಹ ತೊಳೆಯುವುದಿಲ್ಲ, ಸ್ನಾನವನ್ನು ಸಹ ಮಾಡುವುದಿಲ್ಲ, ಇಂದು ಸ್ನಾನ ಮಾಡುವವರಾದಿರೇನು ಭಸ್ಮ ಒಡೆದುಕೊಂಡು ಅಲೆಯುತ್ತೀರಿ. ನಾವು ವಿಷ್ಣುವಿನ ಉಪಾಸಕರಾಗಿದ್ದೇವೆ, ವಿಷ್ಣುವು ಸರ್ವಶ್ರೇಷ್ಠ ಪರಮಾತ್ಮರಾಗಿದ್ದಾರೆ, ನಾವು ಸ್ವಚ್ಛ ನಿರ್ಮಲರಾಗಿರುತ್ತೇವೆ, ತೊಳೆಯುತ್ತೇವೆ, ಸ್ನಾನಾದಿ ಮಾಡುತ್ತೇವೆ, ಚೆನ್ನಾಗಿರುವ ಬಟ್ಟೆಗಳನ್ನು ಧರಿಸುತ್ತೇವೆ. ಈ ಮಾತಿನ ಮೇಲೆ ಅವರಲ್ಲಿ ಪರಸ್ಪರ ಜಗಳವಾಯಿತು. 25,000 ಈ ತ್ರಿಗುಣ ಉಪಾಸಕರು ಕತ್ತರಿಸಿಕೊಂಡು ಸತ್ತು ಹೋದರು. ಗೀತೆಯ ಅಧ್ಯಾಯ 7 ಶ್ಲೋಕ 12ರಿಂದ 15 ಈ ಶ್ಲೋಕ, ಈ ಅಮೂಲ್ಯ ಜ್ಞಾನ ಇದ್ದಕ್ಕಿದ್ದಂತೆ ನೆನಪಾಗುತ್ತದೆ, ತನ್ನಿಂತಾನೇ ನೆನಪಾಗಿ ಬಿಡುತ್ತದೆ. ಹೇ ಭಗವಂತ, ಹೇ ಬಂದಿ ಛೋಡ್. ಅಂದ್ರೆ ಈ 3 ಗುಣಗಳು ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮೋಗುಣ ಶಿವ. 3 ಗುಣಗಳ ಭಕ್ತಿಯ ತನಕ ಯಾರ ಜ್ಞಾನವು ಸೀಮಿತವಾಗಿದೆ ಇವರ ಮುಂದೆ ಕೇಳಲು ಇವರು ತಯಾರಿಲ್ಲ. ಯಾರ ಜ್ಞಾನವನ್ನು ಹರಣ ಮಾಡಲಾಗಿದೆ ಕಾಲನಿಂದ, ಅಜ್ಞಾನದಿಂದ, ಅವರು ರಾಕ್ಷಸ ಸ್ವಭಾವವನ್ನು ಹೊಂದಿರುವ ಮನುಷ್ಯರಲ್ಲಿ ನೀಚರು, ದೂಷಿತ ಕರ್ಮಗಳನ್ನು ಮಾಡುವ ಮೂರ್ಖರು. ಗೀತೆಯ ಜ್ಞಾನದಾತ ಹೇಳುತ್ತಾರೆ, ನನ್ನನ್ನು ಸಹ ಪೂಜಿಸುವುದಿಲ್ಲ ಇವರು. ಹೊಯ್ ಇಲ್ಲಿ ಅದನ್ನೇ ಸ್ಪಷ್ಟ ಮಾಡಿದ್ದಾರೆ ಗರೀಬ್ದಾಸರು. ತೀರ್ ತೊಪ್ಪಕ್ ತಲವಾರ್ ಕಟಾರಿ ಜಮದರ್ ಜೋರ್ ಬತಾನ್ವ ಹೈ, ಹರ್ ಬೇಡಿ ಹರ್ ಹೇತ್ ನ ಜಾಣ, वाजा तेग चलावे है। काटे शीश नहीं दर करना, ये जग में साध कहावे है, जो नर इनके दर्शन को जावे, उनको भी नरक उठावे है। ಹೇ ಬಂದಿ ಛೋಡನ ಮಗು, ಅದ್ಭುತ ಮಾಡಿಬಿಟ್ಟೆ. ಇವರು ತಲವಾರುಗಳನ್ನು ಬೀಸುತ್ತಾರೆ, ಚಾಕುಗಳನ್ನು ಚುಚ್ಚಿದರು, ಪರಸ್ಪರರನ್ನು ಕೊಂದು ಹಾಕಿದರು. ಹೇಳುತ್ತಾರೆ, ಹರ್ ಪೈರಿ ಹರ್ ಹೇತನ ಜಾಣೆ. ಅಲ್ಲಿ ಹೋಗಿ ಇವರು ತಲವಾರುಗಳಿಂದ ಹೊಡೆದಾಡುತ್ತಾರೆ, ತಲೆಗಳನ್ನು ಕತ್ತರಿಸಿದರು. ಕತ್ತೆ ಶೀಶ ನಹಿ ದಲ್ ಕುರ್ರ, ಇವರ ಹೃದಯದಲ್ಲಿ ದಯೆ ಇಲ್ಲ ಮತ್ತು ಜಗತ್ತಿನಲ್ಲಿ ಇವರು ಸಾಧುಗಳೆಂದು ಗ್ರಹಿಸಿಕೊಳ್ಳುತ್ತಾರೆ. ಯಾರು ಇವರ ದರ್ಶನಕ್ಕೂ ಸಹ ಹೋಗುತ್ತಾರೆ, ಅಂದ್ರೆ ಯಾರು ಇವರ ಶಿಷ್ಯರಾಗಲು ಹೋದರೆ ಅವರನ್ನು ಸಹ ನರಕಕ್ಕೆ ಕಳುಹಿಸುತ್ತಾರೆ. ಇದೇ ಪಾಠವನ್ನು ಕಲಿಸುತ್ತಾರೆ. ಮತ್ತೇನಿದೆ ಇವರು ಬಳಿ? ಯೋ ಬಿ ಬೇದ ಹೇ ಬೇದೇಶೆ ವೇದ ಅಲದ ಯೋ ಬಿ ಬೇದ ಬೇದ ಕ್ಯೂ ಜಾಣ ಹಮ್ ಸತ್ಗುರು ವೇಟಿ ನೋ ಜಾಣ संप्रसिला को साहेब कहते चेतन सार सलावे है, अंधा जगत पुजारी जाका दुनिया के मन भावे है, पारख बीज सबद पटीज सालिक शिला पुजावे है, तुझी तोड़ मरोड़ मोरख जल पर फूल चढ़ावे है। यो भी बेदा है बेदे से वेद अलेता, यो भी बेदा बेदा क्यों जाना हम सतगुरु बेटे यूं जाना ಹೇಳುತ್ತಾರೆ. ಸಂಪಡಿಸಿಲಾಕೋ ಸಾಹೇಬ್ ಕಹತೆ, ಅಂದ್ರೆ ಒಂದು ಕಲ್ಲಿನ ಮೂರ್ತಿಯನ್ನು ಭಗವಂತನೆಂದು ಹೇಳುತ್ತಾರೆ. ನಡೆದಾಡುವ ಮಾತಾಡುವ ಪ್ರಾಣಿ ಮನುಷ್ಯರು ಅದಕ್ಕೆ ತಲೆಬಾಗುತ್ತಾರೆ. ಮತ್ತು ಇಂತಹ ಸಾಧನೆಗಳನ್ನು ತಿಳಿಸುವವರಿಗೆ ಹೇಳುತ್ತಾರೆ, ಅಂದ ಜಗತ್ ಪುಜಾರಿ ಜಾಕ. ಈ ಅಜ್ಞಾನಿಗಳ
ಭಕ್ತರು ಅಂದ್ರೆ ಜಗತ್ತಿನ ಜನರು ಇವರ ಪೂಜಾರಿಗಳಾಗಿದ್ದಾರೆ. ಇವರು ಜಗತ್ತಿನ ಮನಸ್ಸಿಗೆ ಮೆಚ್ಚುಗೆ ಆಗುತ್ತಾರೆ. ಪಾರಖ ಲೀಜೆ ಶಬ್ದ ಬದೀಜೆ और ಸಲ್ಲಿಸಲಾಗುವುದಾವೆ ಅಂದ್ರೆ ಪರಮಾತ್ಮನ ಜ್ಞಾನವನ್ನು ಸರಿಯಾಗಿ ತಿಳಿದುಕೊಳ್ಳಿ. ಇವರಂತೂ ಕಲ್ಲಿನ ಮೂರ್ತಿಗಳನ್ನು ಪೂಜೆ ಮಾಡಿಸುತ್ತಾರೆ. और तुलसी तोड़ मरोड़ा मूर्ख ಜಡ ಪೂರ್ವದಾವೆ. ತುಳಸಿಯ ಎಲೆ ಹೂವು ಕಿತ್ತುಕೊಂಡು ಮತ್ತು ಶಿವಲಿಂಗದ ಮೇಲೆ ಅರ್ಪಿಸುತ್ತಾರೆ. ಭಾಗ್ಯ ನಾಶವಾಯಿತು. ಪೂರ್ತಿ ಮುಂದಿನದ್ದು ಹಿಂದಿನದ್ದು ಕಳೆದುಕೊಂಡೆವು. ಯೋ ಬಿ ಬೇದ ಬೇದೆ ಸೆ ಬೇದ ಅಲೆದ ಯೋ ಬಿ ಬೇದ ಬೇದ ಕ್यों जाना हम सतगुरु बैठे यू जाना जैसे कुत्ता सरसराय का बिरकर मादे आवे है. ಹೇಗಿದ್ರಿ? ऋतुवंती सुनही के पीछे गंडके न जावे है. कक्कर पांग माको पीवे बकरे काट तवावे है. सन्यासी शंकर को बोले बम महादे दावे है. यो भी पैदा है बेदे से बेद अलदा यो भी पैदा बैदा क्यों जाना हम सतगुरु बैठे यूं नाना. ये दसनामी ध्यान जानेंगे रो कपड़र नावे है. पारमन से परिचय नाही शिव करता ठहरावे है. धूम्रपान करे मनमुखी सोचित आसन नावे है. या तब से तीरा जा होई ದುಂದು ತಾರ ಬೇಜಾವೆ ಹೇ ವಹೋ. ಹೇಳುತ್ತಾರೆ, ಸನ್ಯಾಸಿಗಳು ಶಂಕರನನ್ನು ಮರೆತರು, ಭಗವಂತನ ನಾಮವನ್ನೇ ಬಿಟ್ಟು ಬಿಟ್ಟರು ಮತ್ತು ಬಂಬು ಮಹಾದೇವನ ಉದ್ಘೋಷ ಮಾಡುತ್ತಾರೆ. ನೀವು ನೋಡಿ, ಕಾವಡ ತರುವವರನ್ನು ಭಗವಂತನನ್ನು ಬಿಟ್ಟು ಬಿಟ್ಟರು. ಹೇಳುತ್ತಾರೆ ಭೂಲೆ ಮತ್ತು ಬಂ 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 ಬಬ್ ಇಡೀ ದಿನ ಹೀಗೆ ಒದರುತ್ತಿರುತ್ತಾರೆ. ಸನ್ಯಾಸಿ ಶಂಕರ್ಕೋ ಭೂಲೆ ಬಂಬು ಮಹಾದೇವ ಧ್ಯಾವ ಹೇ. ಈ ಬಂಬ್ಗೆ ಮಹಾದೇವನೆಂದು ನಂಬುತ್ತಿದ್ದಾರೆ. ये दशनामी ದಾನಿ ಜಾನೆಗೆ ರೋ ಕಪಡರ್ ನಾವೆ ಹೇ. ಈ ದಶನಾಮಿಗಳಲ್ಲಿ ದಯ ಹೆಸರಿನ ವಸ್ತುವೇ ಇಲ್ಲ. ಮತ್ತು ಗೆರುವ ಅಂದ್ರೆ ಕೆಂಪು ವಸ್ತ್ರಗಳನ್ನು ಧರಿಸುತ್ತಾರೆ. ಪಾರಬ್ರಹ್ಮಸೆ ಪರಿಚಯ ನಾಹಿ. ಸತ್ಯಪುರುಷ ಪರಮಾತ್ಮನ ಜ್ಞಾನವಿಲ್ಲ ಇವರಿಗೆ. ಮತ್ತು ಶಿವನನ್ನು ಭಗವಂತನೆಂದು ಹೇಳುತ್ತಾರೆ. ಶಿವಕರ್ತ ಠೈರಾವೆ. ಯೋ ಬಿ ಬೇದ ಹೇ ಬೇದೆ ಸೆ ಭೇದ ಅಲೆದ यो भी बेदा बेदा क्यों जाना हम सतगुरु बैठे यूं नाना. धूम्रपान करे मनमुखी सुजित आसन लावे है. या तप से तीरा जा होई धुंध भार बे जावे. यो भी बेदा है बेदे से वेद अलैदा यो भी बेदा ಬೇದ ಕ್ಯೋं जाना हम सतगुरु बैठे यूं जाना. ये दशನಾಮಿ ದಾನಿ ಜಾನೆ. ಕಾವಿ ವಸ್ತ್ರಗಳನ್ನು ಧರಿಸಿ ಸಾಧುಗಳಾಗಿ ಕುಳಿತಿದ್ದಾರೆ. ಹೇಳುತ್ತಾರೆ, ಪಾರಬ್ರಹ್ಮನ ಜ್ಞಾನವಿಲ್ಲ. ಪೂರ್ಣ ಪರಮಾತ್ಮ ಪರಮಾಕ್ಷರ ಬ್ರಹ್ಮನ ಮಾಹಿತಿ ಇಲ್ಲ. ಇವರು ಶಿವನನ್ನು ಕರ್ತನೆಂದು ಹೇಳುತ್ತಾರೆ ಮತ್ತು ಧೂಮ್ರಪಾನ ಮಾಡುತ್ತಾರೆ. ಮನಮುಖಿ ಅಂದ್ರೆ ಶಾಸ್ತ್ರ ವಿರುದ್ಧ ಸಾಧನೆ, ಮನಸ್ಸೆಚ್ಚೆಯ ಸಾಧನೆಯನ್ನು ಮಾಡುತ್ತಾರೆ. और सोचित आसन नावा है. ತಪ ಮಾಡುತ್ತಾರೆ. ಯಾ ತಪ್ ಸೆ ತೀರಾ ಜಾವಯಿ ಫಿರ್ ಭುಂಡದಾರ ಕ ಜಾವೆ. ತಪ್ ಸೆ ರಾಜ ಮಧ್ಮಾನಂ ಜನ್ಮ तीसरे शुक्र श्वाट. सन्यासी उदासी वाला रूखड़िया करलावे है. आत्म तत्का मर्म न जाने सुन पूर्ण चढ़ावे है. झरने बैठे तपे पंच अग्नि उर्दमुख ध्यूल सुनावे है. ज्ञानी पुरुषा निकट न लावे मूर्खों को रीझ रिझावे. यो भी बेदा है मैंने से भेद है लेदा यो भी दादा क्यों जाने हम सतगुरु बैठे यूं नाना. ನೋಡಿ, ಇದು ಎಷ್ಟೊಂದು ಮಹತ್ವದ ಮಾತನ್ನು ಹೇಳಿದ್ದಾರೆ. ಸನ್ಯಾಸಿ ಉದಾಸಿ ವಾಲ ये रुख क्रिया के दावे. आत्म तत्का ಮರಂ ನಿಜಾನೆ ಸನ್ಮ ಪೋಣ ಚಢಾವೆ. ಅಭ್ಯಾಸ ಮಾಡುತ್ತಾರೆ. ಶ್ವಾಸವನ್ನು ಮಧ್ಯಮ ಮಾಡಿ ಶ್ವಾಸವನ್ನು ತಡೆಯಲು. ಜರ್ನೆ ಬೆಟ್ಟ ಅಂದ್ರೆ ಹಾಗಂತೂ ಎಲ್ಲಿಯಾದರೂ ಝರಿ ಜಲಪಾತ ಹರಿಯುತ್ತಿದ್ದರೆ ಅದರ ಕೆಳಗೆ ನಿಂತುಕೊಳ್ಳುತ್ತಾರೆ, ಕೂರುತ್ತಾರೆ. ಅಥವಾ ಒಂದು ದ್ವಿಪಾದದ ಮೇಲೊಂದು ಮಡಿಕೆಯನ್ನು ಇಡುತ್ತಿದ್ದರು.
ಅದರಲ್ಲಿ ಹಲವಾರು ರಂಧ್ರಗಳನ್ನು ಮಾಡಿಕೊಳ್ಳುತ್ತಾರೆ. ಬೇಸಿಗೆ ಕಾಲದಲ್ಲಿ 40 ದಿನ 100 ಮಡಿಕೆಯ ನೀರು ಅದರ ಒಳಗಿನಿಂದ ತಲೆಯ ಮೇಲೆ ಹಾಕಿಸಿಕೊಳ್ಳುತ್ತಾರೆ. 3 ಗಂಟೆ 2 ಗಂಟೆ ಕುಳಿತಿರುತ್ತಾರೆ. ಹೇಳುತ್ತಾರೆ, ಜರ್ನ ಬೆಟ್ಟೆ ತಪೆ ಪಂಚ ಅಗ್ನಿ, ಅಂದ್ರೆ ಯಾರೋ ಪಂಚ ಅಗ್ನಿಕುಂಡಗಳನ್ನು ಉಳಿಸಿ ತಪಸ್ಸನ್ನು ಮಾಡುತ್ತಾರೆ. ಹಾಗೂ ಇನ್ಯಾರೋ ಊರ್ಧ ಮುಖ ಝೂಲ ಝುಲಾವೆ ಹಗ್ಗ ಕಟ್ಟಿ ಅದರ ಆಧಾರದಿಂದ ನಿಂತುಕೊಳ್ಳುತ್ತಾರೆ, ತಪ ಮಾಡುತ್ತಾರೆ. ಹೇಳುತ್ತಾರೆ, ಇವರ ಬಳಿ ಜ್ಞಾನಿ ಪೂರಸ್ತೋ ನಿಕಟನ ಜಾವೆ. ತಿಳುವಳಿಕೆ ಉಳ್ಳ ಜ್ಞಾನಿ ವ್ಯಕ್ತಿ, ಅಂದ್ರೆ ಯಾರಿಗೆ ಪೂರ್ಣ ಜ್ಞಾನವಾಗಿದೆ, ಅವನಂತೂ ಇವರ ಹತ್ತಿರವೂ ಸಹ ಹೋಗುವುದಿಲ್ಲ ಈ ನಿಷ್ಪ್ರಯೋಜಕರ ಬಳಿ. ಕೆತ್ತ ಮೂರ್ಖೋ ಕೋರಿದಿರ ಜಾವ, ಮೂರ್ಖರನ್ನು ಖುಷಿಪಡಿಸುತ್ತಿದ್ದಾರೆ. आसन करे कपाली ताली ऊपर चरण हलाव है, अजक पासे तियम रम नोहि शब्द में खाली जाम है। चार संप्रदा बावन द्वारे बैरागी अब आवे है, कूड़े बेख काल का बाणा संतों देख रसावे है। यो भी बेदा है मैंने से वेद हलेदा, यो भी बेदा बेदा तुम जाना हम सतगुरु बेटी वो जाना। आसन करे कपाली ताल और ऊपर चरण लावा है, ಅಂದ್ರೆ ಶೀರ್ಷಾಸನ ಮಾಡಿ ತಪಸ್ಸನ್ನು ಮಾಡುತ್ತಾರೆ. ಮತ್ತು ಸತ್ಯನಾಮ ಅಂದ್ರೆ ಅಜಪ ಜಪದ ಬಗ್ಗೆ ಇವರಿಗೆ ಜ್ಞಾನವಿಲ್ಲ. ಸರ್ವ ಅಮೂಲ್ಯ ಶ್ವಾಸಗಳು ಖಾಲಿ ಹೋಗುತ್ತವೆ. ಚಾರ್ ಸಂಪ್ರದಾಯ, 52 ದ್ವಾರೆ, ಬೈರಾಗಿ ಇವರೆಲ್ಲರ ಲೆಕ್ಕ ಕೊಡುತ್ತೇನೆ. ಈ ನಕಲಿ ಸಂತರು ಇವರೆಲ್ಲರೂ ಕಾಲನ ಜಾಲದಲ್ಲಿಯೇ ಸಿಲುಕಿದ್ದಾರೆ. ಅವ್ರ ಸಂತೋಪು ದೇಖರೆ ನಮ್ಮ ಭಕ್ತರನ್ನು ನೋಡಿ ಅವರೊಂದಿಗೆ ಜಗಳ ಮಾಡುತ್ತಾರೆ, ಸಿಟ್ಟು ಮಾಡುತ್ತಾರೆ. ಮಾಯೆ ಘಾಟ್ ಮಂದಾರಿ बैठे बिल्ली उसे खावे है, बगमिनी का अंदर किम करे आप बुरावे है। कोठरियों में हाथ दसोरे माला गुप्त थरावे है, मन मक्के का फेर न जाने साहेब डर नहीं जावे है। ಹೇಳುತ್ತಾರೆ, ಹೇಗೆ ಬೆಕ್ಕು ಇಲಿಗಳ ಮೇಲೆ ದೃಷ್ಟಿ ಇಟ್ಟು ಕಾಯುತ್ತಿರುತ್ತದೆ, ಅದೇ ರೀತಿ ಬೆಳ್ಳಕ್ಕಿ ಆ ಮೀನುಗಳ ಮೇಲೆ ದೃಷ್ಟಿ ಇಟ್ಟು ಕಾಯುತ್ತಿರುತ್ತದೆ. ಆ ರೀತಿ ಇವರೊಳಗೆ ದೋಷಗಳು ತುಂಬಿರುತ್ತವೆ. ಆಮೇಲೆ ಇವರನ್ನು ಯಮರದೂತರು ಹಿಡಿದುಕೊಂಡು ಹೋಗುತ್ತಾರೆ, ಇಲಿಗಳಿಗೆ ಬೆಕ್ಕು ಹಿಡಿದು ಒಯ್ಯುವಂತೆ. ಅವ್ರ ಕೋತಲಿಯೊಮ್ಮೆ ಹಾತ ದಶೋರೆ, ಯಾವುದೇ ಮಂತ್ರವಿಲ್ಲ, ಯಾವ ನಿಜಭಕ್ತಿ ಇಲ್ಲ. ಮತ್ತು ಕೋತಲಿ ಅಂದ್ರೆ ಚೀಲದಲ್ಲಿ ಮಾಲೆಯನ್ನು ಹಾಕಿ ಗುಪ್ತವಾಗಿ ಮಾಲೆಗಳಿಂದ ಜಪ ಮಾಡುತ್ತಾರೆ, ಕಾಣಲು ಬಿಡುವುದಿಲ್ಲ, ಹೇಳುವುದು ಸಹ ಇಲ್ಲ. मन के का पेड़ में जाना सायद डर नहीं जावे। तिरकाली स्नान करे फिर द्वादश तिलक बनावे है, जल के मच्छा मुक्ति न होई निष्ठन पर भी नावे है। स्याह लोक स्याह मीठ सहायूट सहारूप कहलावे है, जन्मुक्ति न मर मनाही साध्य की क्या पावे है। ಏನು ಹೇಳುತ್ತಾರೆ, 3 ಸಮಯ ಸ್ನಾನ ಮಾಡುತ್ತಾರೆ ಆ ತೀರ್ಥಗಳಲ್ಲಿ ಮತ್ತು 12 ತಿಲಕಗಳನ್ನು ಮಾಡಿಕೊಳ್ಳುತ್ತಾರೆ. ಹೀಗೆ ಮೇಲ್ತೋರಿಕೆಯಂತೂ ತುಂಬಾ ಅದ್ಭುತವಾಗಿ ಮಾಡಿರುತ್ತಾರೆ. ಡುಂಡಾ ಸಾಧಕ ಗಿರಿಕಂಕಿ ಮಾರ ಸುಂದರ್ಮಿ ಫೇರಿಯತ್ತೆ ಕ್ಯಾವೋ ऊपर ಡುಂಡಾ ಸಾಧಕ ಅಂತರರಕ್ಷಕ ಹೋ. 3 ಸಮಯ ಸ್ನಾನ ಮಾಡುತ್ತಾರೆ. फिर द्वादश तिलक बनावा है, ये जल के मत्स्य, ನೀರಿನೊಳಗೆ ಮೀನುಗಳು ಇರುತ್ತವೆ. ಅವು ಹಗಲು ರಾತ್ರಿ ಆ ನೀರಿನಲ್ಲಿ ಇರುತ್ತವೆ, ಅವು ಮುಕ್ತಿಯನ್ನು ಪಡೆಯುವುದಿಲ್ಲ. ಶಹ ಲೋಕ ಶಹ ಮೀಪ ಶಹ ಯೂಜ ಶಹ ರೂಪ ಕಹಲಾವೆ ಹೇ. ಈ 4 ಮುಕ್ತಿಗಳ ಇಚ್ಛೆ ಇದೆ ಇವರಿಗೆ. ಹೇಳುತ್ತಾರೆ, ಇವು ಸಹ ಸಿಗುವುದಿಲ್ಲ, ಈ ಸಾಧನೆಗಳಿಂದ ಇವು ಸಹ ಪ್ರಾಪ್ತವಾಗುವುದಿಲ್ಲ. ಚರ್ಮಕ್ತಿ ಮರನ್ನಾಯಿ ಆಗ್ಗೆ ಕಿ ಕ್ಯಾ ಪಾವೆ, ಯೋ ಬಿ ಬೇದ ಹೈ ಬೇದೆ ಸೆ ಭೇದ ಅಲೈದಾ, ಯೋ ಬಿ ಬೇದ ಬೇದ ಕ್ಯೂ ಜಾನ ಹಮ್ ಸತ್ಗುರು बैठे यूं जाना। इतनी सौंद बखाने मुर्शिद सो सतगुरु कहलावे है, कनपू का गुरु कलवा भैरो सो हमको नहीं भावे है। मोनी मूर्ति गरीब ठेरे कैसे आई हरदर तेरे, ऐरन धर हथोड़ो मिड़िया जा ऊपर गन सारा जड़िया। यो भी बैदा है बैदे से भेद अलदा, यो भी बैदा बैदा क्यों जाना हम सतगुरु बैठे यूं जाना। ಹೇಳುತ್ತಾರೆ, ಯಾವ ನಿರ್ಣಾಯಕ ಜ್ಞಾನವನ್ನು ನಾನು ಕೊಡುತ್ತಿದ್ದೇನೆ, ಈ ರೀತಿ ಯಾವ ಸಂತನು ಕೆತ್ತಿ ಸೋಂದ್ ಬಖಾನೆ ಸತ್ಗುರು ಮುರ್ಷಿದ್ ಸೋ ಸತ್ಗುರುಗೆಲ್ಲ, ಯಾವ ಗುರು
ಈ ತರಹದ ನಿರ್ಣಾಯಕ ಜ್ಞಾನವನ್ನು ನೀಡುತ್ತಾನೋ ಅವನು ಸದ್ಗುರು ಎಂದು ಕರೆಯಿಸಿಕೊಳ್ಳುವ ಅಧಿಕಾರಿ ಆಗಿದ್ದಾನೆ. ಪರ್ಕನ್ಫೋಕ ಗುರು ಕಲ್ಲುವ ಭರೋಸ. ಇವರು ಕಿವಿಯಲ್ಲಿ ಊದುವವರು. ಇವರು ಕಿವಿಗಳಲ್ಲಿ ಛಿದ್ರ ಮಾಡಿಸುತ್ತಾರೆ. ಬೇರೆ ಆಡಂಬರವನ್ನು ಮಾಡಿ ಸಂತರಾಗಿ ಅಳೆಯುತ್ತಾರೆ. ಹೇಳುತ್ತಾರೆ ಅವರು ನಮಗೆ ಇಷ್ಟವಾಗುವುದಿಲ್ಲ. ಮೊಮ್ಮಿ ಮೂರ್ತಿ ಗರೀಚುತ್ತೇರೆ. ಈ ಮೂರ್ತಿಯನ್ನು ಭಗವಂತನೆಂದು ನಂಬುತ್ತೀರಿ. ಇದು ಮಾತನಾಡಲು ಸಾಧ್ಯವಿಲ್ಲ. ಮತ್ತು ಟೆಟೆರೆ ಅಂದ್ರೆ ಲೋಹದ ತುಂಡಿರ ಮೇಲೆ ಸುತ್ತಿಗೆ ಹೊಡೆದು ಅದನ್ನು ಬಿಸಿ ಮಾಡಿ ಈ ರೂಪವನ್ನು ಕೊಟ್ಟರು. ಅದು ಹೇಗೆ ನಿನ್ನ ಮನಸ್ಸಿಗೆ ಒಪ್ಪಿಗೆಯಾಯಿತು ಇದು ಭಗವಂತನೆಂದು? ಪತ್ತರ್ ಬಿತ್ತಲ್ ಸೇಕರನೆ ಹಾ ಬೋಲುವೆ ನಾರಾಯಣ ದೇಹ ಅತ್ತಂ ತತ್ಕಾಲ್ ನ ಜಾನ ಪೂಜತ್ ಬರೆ ಜಡಪಾಸಾಣ ಕಾಲೆ ಮುಫ್ಕಾ ಪತ್ತರ್ ಬೋಲಿ ಯಾ ಮೂರ್ತಿ ತುಮಸೆ बोली मूर्ति को तो पत्ते तोड़े मोहन भोग आप लौड़ने यो भी बेदा है बेदे से भेद अनदा यू भी बेदा बेदा क्यों जाइन हसन सतगुरु बेटे यूंगायण. ಪರಮಾತ್ಮನ ಮಗ ಗರೀಬ್ ದಾಸರು ಹೇಳುತ್ತಿದ್ದಾರೆ, ಅಂದ್ರೆ ಕಲ್ಲು ಮತ್ತು ಹಿತ್ತಾಳೆಯ ಮೂರ್ತಿಗಂತೂ ನೀವು ಪ್ರೀತಿ ಮಾಡುತ್ತೀರಿ. ಹಾಗೂ ಸದ್ಗುರು ಯಾರು ನರನಾರಾಯಣ ದೇಹದಲ್ಲಿ ಬಂದಿದ್ದಾನೆ ಅವನನ್ನು ನೀವು ಮರೆತು ಬಿಟ್ಟಿದ್ದೀರಿ. ಆತ್ತಂ ತತ್ಕ ಮರುನ್ನ ಜಾಣೆ ಪೂಜತ್ ಜಡ್ ಪಾಸ. ಜಡ್ ಅಂದ್ರೆ ನಿರ್ಜೀವಿ ಕಲ್ಲುಗಳನ್ನು ಪೂಜಿಸುತ್ತಾ ಅಲಿಯುತ್ತೀರಿ. ನಿಮಗೆ ಪರಮಾತ್ಮನ ಜ್ಞಾನವಿಲ್ಲ. ತೀರತ್ ಬರುತ್ತೋ ಕೆರೆ ಖುಲ್ಲ ಸಾಧ್ಯ ಪಾನಿ ವಿಲಜಾತ್ ಫತಾಸ होता लिम सपने नहीं आया अष्टकमल खोजी एक आया सात धात का पिंदर पिंडा ताना सिकल बीच नो खंडा हरदम दम जगाया नाही पाते लख चौरासी जाहिम. सात धातु का पिंदर पिंडा ताना सिकल दीप नो खंडा हरदम दम जगाया नाही पाते लख चौरासी जाहिम. यो भी वेदा है वेदे से वेद अलैदा यू भी वेदा ಬೇದ ಕ್ಯೂ ಜಾಯ್ನ ಹಂ ಸದ್ಗುರು ಬೆಟ್ಟೆ ಜಾಯ. ಈಗ ನೋಡಿ ಎಷ್ಟೊಂದು ಮಹತ್ವದ ಮಾತನ್ನು ಹೇಳಿದ್ದಾರೆ. ಕೆದ್ದೀರಚ್ ಬರ್ದೋಗ್ತಾರೆ ಖುಲಾಸ. ಬಹಳಷ್ಟು ತೀರ್ಥ ಮತ್ತು ವ್ರತಗಳನ್ನು ಮಾಡುತ್ತಾ ಅಲೆಯುತ್ತಾರೆ. ಅದನ್ನೇ ಫೈನಲ್ ಎಂದು ನಂಬಿದ್ದಾರೆ. ಹೀಗೆ ನಷ್ಟವಾಗಿ ಹೋಗುವಿರಿ. ಹೇಗೆಂದ್ರೆ ನೀರಿನಲ್ಲಿ ಬತಾಸುಗಳು ಕರಗಿ ಬಿಡುತ್ತವೆ. ಗುರುತು ಸಹ ಸಿಗುವುದಿಲ್ಲ ನಿಮ್ಮದು. ನಾಯಿ ಕತ್ತೆ ಹಂದಿಯಾಗಿ ಅಲೆಯುವಿರಿ. ಓ ತಾಲಿಬ್ ಸೊಪ್ಪಿನ ನೀ ಆಯ ಅಂದ್ರೆ ನಿಮಗೆ ಪರಮಾತ್ಮನ ಜ್ಞಾನವೇ ಇಲ್ಲ ಯಾರು ಪೂರ್ಣ ಪರಮಾತ್ಮನಾಗಿದ್ದಾನೆಂದು. ಅಷ್ಟ್ ಕಮಲ್ ಖೋಜಿ ನೀ ಕಾಯ. ನಿಮ್ಮ ಶರೀರದೊಳಗೆ 8 ಕಮಲಗಳಿವೆ. ಇವರ ಭಕ್ತಿಯನ್ನು ಮಾಡದೆ ಬೇರೆ ಯಾವುದೇ ಭಕ್ತಿಯಿಂದ ನಿಮಗೆ ಲಾಭವಾಗುವುದಿಲ್ಲ. ಸಾತ್ ದಾತ್ಕಾ ಪಿಂದಿರ್ ಪಿಂಡ ಜಾನ ಸಗಲ ದೀತನೋ ಖಂಡ ಹರ್ದಂ ದಮ್ ಸಗಾಯ ನಾಹಿ. ಈ ಶರೀರದ ಒಳಗೆ ಇಡೀ ಬ್ರಹ್ಮಾಂಡದ ದೃಶ್ಯ ಕಾಣುತ್ತದೆ. ಹಾಗಾಗಿ ನಿಮಗೆ ಎಲ್ಲಿಯೂ ಅಲೆಯುವ ಅವಶ್ಯಕತೆ ಇಲ್ಲ. ಎಲ್ಲಿ ಅಲೆಯುತ್ತಿದ್ದೀರಿ? ಇಷ್ಟೊಂದು ಸುಂದರ ಶರೀರವನ್ನು ನೀಡಿದ್ದಾರೆ. ಇದರಿಂದ ಸತ್ಯ ಭಕ್ತಿಯನ್ನು ಮಾಡಿ ಪೂರ್ಣ ಸದ್ಗುರುವಿನ ಹುಡುಕಾಟ ಮಾಡಿ. ಹರ್ದಮ್ ದಮ್ ಜಗಾಯ ನಾಹಿ ಅಂದ್ರೆ ಶ್ವಾಸದ ಸ್ಮರಣೆ ಮಾಡಲಿಲ್ಲ. ಅದಕ್ಕಾಗಿ ನೀವು 84 ಲಕ್ಷ ಯೋನಿಗಳಿಗೆ ಪ್ರಾಪ್ತರಾದಿರಿ. ಕಾರ್ತಿಕ್ ಮಾಸ ಮಹಾತ್ಮನ್ನಾವೆ ಗಯಾ ಕೆರಾ ಗೋಪಂಡ ಬರಾಮೆ ರಸನಾ ರಾಮ ರಿಟ್ಯಾ ನೈ ಕೋಯಿ ಅಗ್ನಿ ಪಿಚ್ನಿ ಸಬ್ ಹೀ ಖೋಯ್. ನೋಡಿ ಹೇಳುತ್ತಾರೆ ಇವರು ತಪ್ಪು ಸಾಧನೆ ಮಾಡುತ್ತಾರೆ. ಶಾಸ್ತ್ರ ವಿರುದ್ಧವಾದದ್ದು. ಕಾರ್ತಿಕ ತಿಂಗಳಲ್ಲಿ ಸ್ನಾನದ ಮಹತ್ವವನ್ನು ಹೇಳುತ್ತಾರೆ. ಕಾರ್ತಿಕದಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿ ಬೆಳಿಗ್ಗೆ ಇಡೀ ತಿಂಗಳು 15-20 ದಿನ ಕಾರ್ತಿಕದಲ್ಲಿ ಅವಶ್ಯವಾಗಿ ಸ್ನಾನ ಮಾಡಬೇಕು ಬೆಳಿಗ್ಗೆ. ಮತ್ತು ಗಯಾ ಪೆರಾಗೋ ಪಂಡಿಮರಾಮ ಗಯಾದಲ್ಲಿ ಪ್ರಯಾಗದಲ್ಲಿ ಅಲ್ಲಿ ಪಿಂಡ ಪ್ರದಾನ ಮಾಡಲು ಹೋಗುತ್ತಾರೆ. ರಸನ ರಾಮ ರಿಟ್ಯಾ ನೈ ಕೋಯಿ ಅಗ್ನಿ ಬಿಚ್ಲಿ ಸಬ್ ಹೀ ಖೋಯ್. ಸತ್ಯ ಭಕ್ತಿಯನ್ನು ಮಾಡಲಿಲ್ಲ. ನಿಜ ಭಗವಂತನ ನಾಮವನ್ನು ಜಪಿಸಲಿಲ್ಲ. ಹಿಂದಿನದೇನು ಸಂಸ್ಕಾರವಿತ್ತು ಅದನ್ನು ನಷ್ಟ ಮಾಡಿಕೊಂಡ. ಭವಿಷ್ಯದ್ದೇನು ಸಂಗ್ರಹವಾಗಲಿಲ್ಲ ತಪ್ಪು ಸಾಧನೆಯನ್ನು ಮಾಡುವುದರಿಂದ. ಪಾಂಡೆ ಪಾಟ್ ಪಡೆ ಬೋ ಭಾತಿ ಯೇ ಹೈ ಜಮ್ಕಿನ್ ಕರ್ಕೆ ನತಿ ಫಹದ್ सुद्दक पातक जी मन जाहि 7 जन्म सुख करके पाई. यो भी बेदा है बेदे से भेद अलैदा यू भी बेदा बेदा क्यों जाना हम सतगुरु ते यूं जाना. ನೋಡಿ ಎಷ್ಟೊಂದು ಅದ್ಭುತವಾದ ಮಾತನ್ನು ತಿಳಿಸಿದ್ದಾರೆ. ಈಗ ಗರೀಬ್ ದಾಸರಿಗೆ ಯಾವುದೇ ಹವ್ಯಾಸ ಇರಲಿಲ್ಲ, ಯಾವುದೇ ದ್ವೇಷವಿರಲಿಲ್ಲ ಈ ಪಂಡಿತ ಮಾರ್ಗದರ್ಶಕರ ಕುರಿತು. ಅವರು ಇವರನ್ನು ಕೆಟ್ಟದರಿಂದ ರಕ್ಷಿಸ ಬಯಸಿದರು.
ಇವರ ಜೀವನ ಸುಧಾರಿಸ ಬಯಸಿದರು. ಕೆ ಪಾಂಡೆ ಪಾಠ ಪಡೆಯಬಹುವಾತಿ ಏ ಹೈ ಜಮ್ ಕಿಂಕರ್ ಕೆ ನಾತಿ. ಏಕೆಂದರೆ ಇವರಿಗೆ ಭಕ್ತಿಯ ಬಗ್ಗೆ ಗೊತ್ತಿಲ್ಲ. ಕೇವಲ ಭಾಗವತದ ಪಾಠ ಮಾಡಿದರು, ರಾಮಾಯಣದ ಪಾಠ ಮಾಡಿದರು ಮತ್ತು ಗರುಡ ಪುರಾಣದ ಪಾಠ ಮಾಡಿ ದುಡ್ಡನ್ನು ತೆಗೆದುಕೊಂಡರು. ಇಷ್ಟನ್ನೇ ತಿಳಿದಿದ್ದಾರೆ. ಸೋಪ್ತಕ್ ಪಾತಕ್ ಜಿಮ್ಮನ್ ಜಾಹಿ ಸೋಪ್ತಕ್ ಅಂದ್ರೆ ಯಾರಿಗಾದರೂ ಬಾಲಕ ಹುಟ್ಟಿದರೆ ಭೋಜನ ತಿನ್ನಲು ಹೋಗುತ್ತಾರೆ ತಮ್ಮ ಯಜಮಾನರ ಬಳಿ, ಮತ್ತು ಯಾರಾದರೂ ಸತ್ತು ಹೋದರೆ ಪಾತಕ್ ಆಗ ಮೃತ್ಯು ಭೋಜನವನ್ನು ತಿನ್ನುತ್ತಾರೆ. ಹೇಳುತ್ತಾರೆ, ಈ ಪಾಪದಿಂದ ನೀವು 7 ಜನ್ಮ ನಿರಂತರವಾಗಿ ಹಂದಿಯಾಗುತ್ತೀರಿ. ಅಷ್ಟೊಂದು ಪಾಪ ಹತ್ತುತ್ತದೆ ನೋಡಿ. ಹಾಗಾದ್ರೆ ಇಂತಹ ನರಕವನ್ನೇಕೆ ಹೊರಬೇಕು? ಸ್ವರ್ಜನ್ಯವು ಫುಲ್ಲಿ ಫಲ್ಲಿ ಬ್ರಾಹ್ಮಣ ಹೋಗದಲ್ಲಿ ಉಜ್ಜರ್ ಖೇಳೆ ದೊಡ್ಡ ಮಾರ ತಾತ ಬ್ರಾಹ್ಮಣ ಕಾಮು ಕಾಳ ये है भैरो भूत बितला पैरे प्रक्षो की माला ಚಂದನ ಚಿತ್ತ ತಿಲಕ बनावे बैठे ಗಿಂಗಳ ಗಾಲ ಬಜಾವೆ. ಹೀಗೆ ಇವರ ಕ್ರಿಯೆಗಳನ್ನು ತಿಳಿಸುತ್ತಾರೆ. ಈ ಬ್ರಾಹ್ಮಣ ಜನರಿಗೆ ನಿಜವಾದ ಸತ್ಯ ಭಕ್ತಿಯ ಜ್ಞಾನವಿಲ್ಲ ಮತ್ತು ತಪ್ಪಾದ ಸಾಧನೆಯನ್ನು ಮಾಡಿ ತಮ್ಮ ಕರ್ಮಗಳು ಕೆಡಿಸಿಕೊಂಡು ಹೋಗುತ್ತಾರೆ. ಮುಂದಕ್ಕೆ ಬಹಳ ಕಷ್ಟವನ್ನು ಅನುಭವಿಸುತ್ತಾರೆ. ಮತ್ತೆ ಹೇಳುತ್ತಾರೆ, ರಂಗ್ ಯಜ ಸಾಮ ಅಥರ್ವ ಭಾಕೆ ಲಾದ ಬ್ಯಾಲೌ ಕಟ್ಟು ಹಾಕ ಖರ್ಕೆ ನೀವು ನಿದರೋಗೆ ದೇಹಿ ಬೂದ ಗೈ ಹೋ ಸವತ್ಸೆ ಹೇಳುತ್ತಾರೆ, 4 ವೇದಗಳನ್ನು ಎತ್ತುಗಳ ಮೇಲೆ ಹೇರಿ ತಿರುಗುತ್ತಾ ಇರುತ್ತೀರಿ. ನೀವು ಪರಸ್ಪರ ವಾದ ವಿವಾದ ಶಾಸ್ತ್ರಾರ್ಥ ಮಾಡುತ್ತೀರಿ ಹಾಗೂ ಪುರಾಣಗಳನ್ನು ಹಿಡಿದು ಅಲೆಯುತ್ತೀರಿ, ಪಠಣ ಮಾಡುತ್ತೀರಿ. ಖರ್ಕಿ ಜುಮ್ಮಿ ಧ್ರೋಗೆ ದೇಹಿ ಭೂರು ದೈಹೋ ಸಬತ್ಸೆನೇಹಿ. ಹಂದಿಯ ನಂತರ ಕತ್ತೆಯ ಜನ್ಮವನ್ನು ಪಡೆಯುತ್ತೀರಿ. ಪರಮಾತ್ಮನ ನಿಜವಾದ ನಾಮವನ್ನು ಮರೆತಿದ್ದೀರಿ. ಸನ್ನ ಮೂರ್ಖ ಬರ್ನಾದ ಬಂಧಾಯ ಭಕ್ತಿ ಹೇತ್ ಪಂಡೆ ನೀಪಾಯ ಹೆರಣ ಪುಚ್ಛಾತಿ ತುಡುವಾಯಿ ಬ್ರಾಹ್ಮಣ ಬಾಣ ಕರಂ ಕಸಾಯಿ ಯೋ ಬಿ ಬೇದ ಹೇ ಬೇದ ಸೆ ವೇದ ಫಲ ಯೋ ಬಿ ಬೇದ ಬೇದ ಕ್ಯೂ ಜಾಣ ಹಮ್ ಸತ್ವ ಬೇಟೆ ಯೋ ಜಾಣ. ಸಾನ ಮತ್ತು ಮೂರ್ಖ ಇಬ್ಬರು ಪಂಡಿತರಿದ್ದರು. ಆದೆ ಅಂದ್ರೆ ಟೀಚರ್ ಇದ್ದರು. ಪ್ರಹ್ಲಾದನನ್ನು ಓದಿಸುತ್ತಿದ್ದರು ಮತ್ತು ಪ್ರಹ್ಲಾದನಿಗೆ ಹೇಳುತ್ತಿದ್ದರು, ನೀನು ಹಿರಣ್ಯಕಶಿಪು ನಾಮವನ್ನು ಜಪಿಸು. ಪ್ರಹ್ಲಾದ ಹೇಳುತ್ತಿದ್ದ, ಇಲ್ಲ ಅಧ್ಯಾಪಕರೇ, ಇಲ್ಲ ಗುರುಗಳೇ, ಭಗವಂತನ ನಾಮವನ್ನು ಜಪಿಸುವುದರಿಂದ ಮುಕ್ತಿಯಾಗುತ್ತದೆ. ಆದ್ದರಿಂದ ಅವರು ದೂರು ನೀಡಿದರು ಹಿರಣ್ಯಕಶಿಪುಗೆ. ಹಿರಣ್ಯಕಶಿಪು ಸಹ ಬ್ರಾಹ್ಮಣನಾಗಿದ್ದ, ಆದರೆ ಅವನಲ್ಲಿ ಅಹಂಕಾರವಾಗಿತ್ತು. ಅವನು ವರವನ್ನು ಪಡೆದಿದ್ದ, ನಾನು ಹಾಗೆ ಸಾಯಬಾರದು, ಹೀಗೆ ಸಾಯಬಾರದು. ಇವುಗಳಂತೂ ಬಾಲಕರ ಮಾತಾಗಿದೆ. ಅದಕ್ಕೆ ಏನು ಹೇಳುತ್ತಾರೆ, ಸಣ್ಣ ಮುರುಕ ಪ್ರಹ್ಲಾದ್ ಬಂದಾಯ ಭಕ್ತಿ ಹೇತ್ ಪಂಡೇನ್ ಹಿ ಪಾಯರ್. ಅವರಿಗೂ ಭಗವಂತನ ಜ್ಞಾನವಿರಲಿಲ್ಲ ಮತ್ತು ಮಗುವಿಗೆ ತೊಂದರೆ ಕೊಟ್ಟರು. ಹಾಗೂ ಮತ್ತೆ ಹೇಳುತ್ತಾರೆ, ಹಿರಣ್ಯಕುಶ್ ಛಾತಿ ತುಡುವಾಯಿ ಬ್ರಾಹ್ಮಣ ಬಾಣ ಕ್ರಮ್ ಕಸಾಯಿ. ಮೇಲಿನಿಂದ ಭಕ್ತ, ಏಕೆಂದರೆ ತಪಸ್ಸು ಮಾಡಿದ ಇವನು ಚೆನ್ನಾಗಿ. ಬ್ರಹ್ಮ ಪ್ರಸನ್ನನಾದ, ಬ್ರಾಹ್ಮಣನಾಗಿದ್ದ, ಆದರೆ ಕಟುಕರಂತಹ ಕರ್ಮಗಳು ಮಗನ ಶತ್ರುವಾದ. ಹಿರಣ್ಯಕುಶ್ ಛಾತಿ ತುಡುವಾಯಿ ಬ್ರಾಹ್ಮಣ ಬಾಣ ಕ್ರಮ್ ಕಸಾಯಿ ಯೋ ಬಿ ಬೇದ ಹೇ ಬೇದ ಸೆ ವೇದ ಫಲದ ಯೋ ಬಿ ಬೇದ ಬೇದ ಕ್ಯೂ ಜಾಣ ಹಮ್ ಸತ್ಗುರು ಬೇಟೆ ಯೋ ಜಾಣ. रावण ब्राह्मण बौद्ध की न महादेव की दीक्षा लीन रामचंद्र के सीता हरिया 10 मुस्तक ಮುಂದ್ ಮುಹಾನ್ನೇ ಪಡೆಯುವ. ರಾವಣನು ಬ್ರಾಹ್ಮಣನಿದ್ದ ಮತ್ತು ಅವನು ಶಿವನ ಭಕ್ತಿಯನ್ನು ಮಾಡಿದ, ಮಹಾದೇವನ ಭಕ್ತಿ ಮಾಡಿದ, ರಾಕ್ಷಸನೆಂದು ಕರೆಯಲ್ಪಟ್ಟ. ಇದನ್ನೇ ಗೀತೆಯು ಹೇಳುತ್ತಿದೆ 7ನೇ ಅಧ್ಯಾಯದ 12ರಿಂದ 15 ತನಕ ಶ್ಲೋಕಗಳಲ್ಲಿ. ಏನಂದ್ರೆ, ಈ 3 ಗುಣಗಳ ಪ್ರಜಗುಣ ಬ್ರಹ್ಮ, ಸತ್ವಗುಣ ವಿಷ್ಣು, ತಮಗುಣ ಶಿವನ ಭಕ್ತಿಯನ್ನು ಯಾರು ಮಾಡುತ್ತಾರೋ ಅವರು ರಾಕ್ಷಸ ಸ್ವಭಾವವನ್ನು ಧಾರಣೆ ಮಾಡಿರುವ ಮನುಷ್ಯರಲ್ಲಿ ನೀಚರು, ದೂಷಿತ ಕರ್ಮಗಳನ್ನು ಮಾಡುವ ಮೂರ್ಖರು, ನನ್ನನ್ನು ಸಹ ಭಜಿಸುವುದಿಲ್ಲ. ಇಲ್ಲಿ ಅದನ್ನೇ ತಿಳಿಸಿರುವರು. ಏನಂದ್ರೆ, ರಾವಣ ಬ್ರಾಹ್ಮಣ ಬಹುತಪ್ಕೀನ ಮಹಾದೇವ್ ಕಿ ದೀಕ್ಷಾಲೀನ ರಾಮಚಂದ್ರ ಕಿ ಸೀತಾ ಹರಿಯ. ಸೀತೆಯ ಅಪಹರಣ ಮಾಡಿದ. 10 ಮುಸ್ತಕ್ ಮುಂದೆ ಮುಗ್ಬಿಡ ಅಂದ್ರೆ 10 ತಲೆಗಳು ಹೋದವು. ಅವನ ಪ್ರಾಣ ಹೋಯಿತು ಮತ್ತು ರಾಕ್ಷಸನೆಂದು ಕರೆಯಲ್ಪಟ್ಟ. ದರ್ಗುಲಾತ್ ವಿಷ್ಣು ಮಾರಿ ಯುವನ್ ಯೋ ಭಯ ಭಿಖಾರಿ ಯೋ ದೇಖೋ ಐಸಿ ಹುಯಿ ನಾ ಹೋಯಿ ಯುವನ್ ಐಸೆ ಗ್ರಾಮೀಣ. ಭೃಗು ಬ್ರಾಹ್ಮಣನು ಋಷಿಯು ವಿಷ್ಣುವಿನ ಎದೆಗೆ ಒದ್ದು ಬಿಟ್ಟ. ಹೇಳುತ್ತಾರೆ, ನೋಡಿ, ಹೀಗೆ ಎಂದು ಕೇಳಿಲ್ಲ, ನೋಡಿಲ್ಲ, ಏನು ಅರ್ಥವಿತ್ತು? ಯಾರನ್ನು ಜನರು ಪೂಜಿಸುತ್ತಾರೋ ಅವರ ಎದೆಗೆ ಒದ್ದು ಬಿಟ್ಟ.
ಹೇಳುತ್ತಾರೆ, ಯುಗ ಯುಗಾಂತರದಲ್ಲಿ ಇಂತಹ ಬ್ರಾಹ್ಮಣರು ಯಾರು ಹೀಗೆ ದುಷ್ಟತನ ಮಾಡುತ್ತಾರೆ ಅವರು ಗುರುದ್ರೋಹಿ ಅಂದ್ರೆ ನೀಚಾತ್ಮರಾಗಿದ್ದಾರೆ. ವಿಶ್ವಾಮಿತ್ರ ಸುನ್ವಿಸ್ತಾರ ಸೌಪುತ್ರ ವಶಿಷ್ಠ ಮಾರ ರಾಜರ ಶಿವ ಸ್ವಯಂ ಸಾಯಿ ಧರ್ಮರ್ಷಿ ಶೇರಿ ವಿಶ್ವಾಮಿತ್ರ ಸುನ್ವಿಸ್ತಾರ ಸೌಪುತ್ರ ವಶಿಷ್ಠ ಮಾರ ಸಾಧನೆಯನ್ನು ಮಾಡಿ ಅಂದ್ರೆ ತಪ್ಪು ಮಾಡುತ್ತಿದ್ದ ಮತ್ತು ಬರುತ್ತಲೇ ವಶಿಷ್ಠ ಋಷಿಯ 100 ಪುತ್ರರನ್ನು ಕೊಂದು ಬಿಟ್ಟ. ಈ ಮಾತಿನ ಮೇಲೆ ಅಂದ್ರೆ ವಶಿಷ್ಠನು ಅವರಿಗೆ ರಾಜ ಋಷಿ ಎಂದು ಕರೆಯುತ್ತಿದ್ದ, ಏಕೆಂದ್ರೆ ಅವನಲ್ಲಿ ಅಹಂಕಾರವಿತ್ತು, ಅಧೀನತೆ ಇರಲಿಲ್ಲ. ಈ ಮಾತಿಗೆ ದುಃಖಿಯಾಗಿ ಅಂದ್ರೆ ನೀನು ಬ್ರಹ್ಮಋಷಿ ಏಕೆ ಹೇಳುವುದಿಲ್ಲವೆಂದು 100 ಪುತ್ರರನ್ನು ಕೊಂದು ಬಿಟ್ಟ ಪಾಪಾತ್ಮನು. ಮತ್ತು ಇವರು ಬ್ರಾಹ್ಮಣರು ಋಷಿಗಳೆಂದು ಕರೆಯಿಸಿಕೊಳ್ಳುತ್ತಾರೆ. ಹೇಳುತ್ತಾರೆ, ಬ್ರಹ್ಮಋಷಿ ಸೇ ರೀಜಾಯಿ. ಯಾವಾಗ ಬ್ರಹ್ಮಋಷಿ ಎಂದು ಕರೆದನೋ ಇವನು ಆಗ ಸಂತುಷ್ಟನಾದ. ಹರಿಚಂದ್ರ ಸತ್ಯುಕೆ ಕೋನ್ ಕಾದ ವಿಶ್ವಾಮಿತ್ರ ರಾಶಿ हरिचंद्र बान बिकाए काशी यो भी बैदा है बैदे से भी ग्रहण जो भी बैदा क्यों जाना हम सतगुरु के यूं जाना हाथ सुमनी पेट कतरनी बोले मौला तिलक निसरनी विस्के लब्यू दगत का हुआ दगಡೋ बैठे फांसी मार. ಹೇಳುತ್ತಾರೆ, ಇವರು ಒಂದು ಡ್ರಾಮಾ ಮಾಡುತ್ತಾರೆ. ದಾರಿಯಲ್ಲಿ ಕುಳಿತಿರುತ್ತಾರೆ. ಬಾ ನಿನ್ನ ಕೈಯನ್ನು ತೋರಿಸು, ಭವಿಷ್ಯವನ್ನು ಹೇಳುತ್ತೇನೆ, ಈ ರೀತಿಯ ಅಸಂಬದ್ಧತೆಯನ್ನು ಮಾಡುತ್ತಾರೆ. ಜುನ್ನಿ ಜೀವ್ ಉದ್ದಾನ ಖಸೋಟೆ ಆತ್ಮಘಾತ ಕರೆ ಜೋಟೆ जीव की दया दर्द नहीं हवे ब्रह्मन होकर करत सरावे ओकर पीवद गो खदावे हिलकारी हो काम फुकवावन ब्राह्मण भाग भेड़िया होई सुरय गो का पीवे लोही. ಮಕ್ಕಳೇ, ಪರಮಾತ್ಮ ಹೇಳುತ್ತಾರೆ, ಅಂದ್ರೆ ಇಂತಹ ತಪ್ಪು ಸಾಧನೆಯಲ್ಲಿ ಕಾಲನ್ನು ತೊಡಗಿಸಿಟ್ಟಿದ್ದಾನೆ ಎಲ್ಲರನ್ನು. ಈಗೇನು ಹೇಳುತ್ತಾರೆ, ಇವರೇನು ನಕಲಿ ಗುರುಗಳಿದ್ದಾರೆ. ಯಾರನ್ನು ನಾವು ಬ್ರಾಹ್ಮಣರೆನ್ನುತ್ತಿದ್ದೆವು. ಬ್ರಾಹ್ಮಣ ಅಂದ್ರೆ ಎಲ್ಲ ಜಾತಿಯಿಂದ ಬ್ರಾಹ್ಮಣರಲ್ಲ. ಯಾರು ಪಂಡಿತ ಕಾರ್ಯವನ್ನು ಮಾಡುತ್ತಾರೋ, ಗುರು ಪದವಿಯ ಮೇಲೆ ಕುಳಿತಿದ್ದಾರೋ ಅವರ ಬಗ್ಗೆ ಹೇಳಿದ್ದಾರೆ. ನನ್ನ ಪೂಜ್ಯ ಗುರುದೇವರು ಬ್ರಾಹ್ಮಣರಾಗಿದ್ದರು, ಬ್ರಾಹ್ಮಣ ಜಾತಿಯಲ್ಲಿದ್ದರು. ಆದರೆ ಅವರು ಪಂಡಿತರಾಗಿರಲಿಲ್ಲ. ಅವರು ಈ ನಕಲಿ ನಾಟಕ ಮಾಡುವವರಾಗಿರಲಿಲ್ಲ. ಅವರು ಸತ್ಯ ಜ್ಞಾನದಿಂದ ನಿಜ ಬ್ರಾಹ್ಮಣರಾಗಿದ್ದರು. ಇಲ್ಲಿ ಆ ಬ್ರಾಹ್ಮಣರ ವಿಷಯದಲ್ಲಿ ಹೇಳಿದ್ದಾರೆ, ಯಾರು ನರಕಕ್ಕೆ ಹೋಗುವ ತಯಾರಿ ಮಾಡುತ್ತಿದ್ದಾರೆ. ಏನು ಹೇಳುತ್ತಾರೆ, ಪೋಖರ್ ಗೌ ಹೆದಕಾರಿ ಹೋ ಗಾಂ ಫುಕುವಾವ ಬ್ರಾಹ್ಮಣ ಬಾಗ್ ಬೇಡಿಯ ಹೋಯಿ ಸುರ ಗೌ ಕಾ ಪೀವ ಲೋಹಿ. ನಂತರ ಇವನು ತೋಳನಾಗುತ್ತಾನೆ, ಈ ನಕಲಿ ಬ್ರಾಹ್ಮಣ. ನಂತರ ಹಸುವಿನ ರಕ್ತವನ್ನು ಕುಡಿಯುವನು. आद अंत ब्राह्मण हिलकारे यवन युवन इन जीवन गुजारे ब्राह्मण होकर कूदे फंदे ಕೋದ ನಾಜಿಕನಾದ ಬಂದೆ. ಈಗ ಬ್ರಾಹ್ಮಣ ಅಂದ್ರೆ ನಿಮಗೆ ಹೇಳಿಬಿಟ್ಟೆ, ಯಾವುದೇ ವಿಶೇಷ ಜಾತಿ ವಿಶೇಷಕ್ಕೆ ಹೇಳಿಲ್ಲ ಮಾಲೀಕರು. ಕೇವಲ ಯಾರು ಈ ತಪ್ಪುಗಳನ್ನು ಮಾಡುತ್ತಾರೋ ಅವರಿಗೆ ಹೇಳಿದ್ದಾರೆ. ಇಂದಂತೂ ನನ್ನ ವಿಚಾರದಲ್ಲಿ 1% ಸಹ ಬ್ರಾಹ್ಮಣ ವರ್ಣದ ಜನರು ಈ ಪಂಡಿತ ಕಾರ್ಯದಲ್ಲಿಲ್ಲ, ಬಹಳ ದೂರಾಗಿದ್ದಾರೆ. ಅಂದ್ರೆ 1% ಸಹ ಇಲ್ಲ ಈ ಕಾರ್ಯವನ್ನು ಮಾಡುವವರು. ಆ ಸಮಯವಂತೂ ಇವರೆಲ್ಲರೂ ಮಾಡುತ್ತಿದ್ದರು, ಹಾಗೂ ಎಲ್ಲರೂ ನರಕದಲ್ಲಿ ಹೋಗುತ್ತಿದ್ದರು. ಗರೀಬ್ದಾಸರಂತೂ ಕ್ಲಿಯರ್ ಮಾತನ್ನು ಹೇಳುತ್ತಿದ್ದಾರೆ, ಇದು ತಪ್ಪೆಂದು. ಹೀಗೆ ಮಾಡಬೇಡಿ, ಈ ರೀತಿ ಮಾಡಿ ನೋಡಿ, ನಿಮ್ಮ ಕಲ್ಯಾಣವಾಗುವುದು. ಮತ್ತು ಅವರೇನು ತಪ್ಪುಗಳನ್ನು ಮಾಡುತ್ತಿದ್ದರು ಹೇಳುತ್ತಾರೆ, ಬೇಸಹಾತ್ ಸೆ ಪಡೆ ಉಚಲ್ಕಾ ಯೇ ಹೈ ದಾನೆ ರಾಕ್ಷಸ ಲಂಕಾ ಮರ್ನೆ ಸೆ ಡರ್ತೆ ನೈ ನಾಯಣ ಬಾತ್ ಶೇರ್ ಕಾ ಕರೆ ಲಗಾಯೆ. ಓಹೋ, ಮೊದಲು ಈ ಪಂಡಿತರು ಬರುತ್ತಿದ್ದರು. ಯಾರದೋ ಮನೆಯಲ್ಲಿ ಜನ್ಮವಾದರೆ ಅಥವಾ ಮರಣವಾಗಿದ್ದರೆ ಆವಾಗ ಇವರು ಸ್ವತಃ ತಾವೇ ಖೀರನ್ನು ತಯಾರಿಸುತ್ತಿದ್ದರು. ಮತ್ತು ಎಷ್ಟು ತಿನ್ನುತ್ತಿದ್ದರು ಅಂದ್ರೆ ಹೊಟ್ಟೆಯು ಒಡೆಯುವಂತೆ ಆಗುತ್ತಿತ್ತು. ಸಂಜೆಗೆ ಸಿಗುತ್ತದೋ ಇಲ್ಲೋ ಎಂಬಂತೆ ತಿನ್ನುತ್ತಿದ್ದರು. ಇಲ್ಲಿ ಗರೀಬ್ದಾಸರು ಹೇಳುತ್ತಾರೆ, 5 ಶೇರ್ ಕಾ ಕರೆ ಲಗಾಯಣ ಈ ಮರನ್ನೇ ಸೇಡಿರುತ್ತೆ ನೀಡಾಯ. ಈ ಕಟುಕರು ಸಾವಿಗೂ ಹೆದರುವುದಿಲ್ಲ. ವಸ್ತು ಅಂತೂ ಬೇರೆಯವರದು, ಆದರೆ ಹೊಟ್ಟೆಯಂತೂ ನಮ್ಮದಾಗಿದೆ. ಹೊಟ್ಟೆ ಒಡೆದು ಬಿಟ್ಟರೆ ಕಷ್ಟವಾಗುವುದೆಂದು ವಿಚಾರ ಮಾಡುವುದಿಲ್ಲ. बीस हाथ से पड़े उचन का ये है मान्य राक्षस लंका मरने से डरते नहीं दायन 5 शेर का करें लगाए सच्चा पक्का फुक्के पक्के दल्लड़ खाई दुन के पेट पर बोला चोटी रोगे अडकार ಇವರ ಎಲ್ಲ ಕಾಗುಣಿತವನ್ನು ಹೇಳಿಬಿಟ್ಟಿದ್ದಾರೆ. ಇವರೇನು ಕ್ರಿಯೆಗಳನ್ನು ಮಾಡುತ್ತಿದ್ದರೆಂದು ಹೇಳುತ್ತಾರೆ.
ಹೊಟ್ಟೆ ಬಿರಿಯುವಂತೆ ತಿನ್ನುತ್ತಾರೆ ಮತ್ತು ಹೊಟ್ಟೆಯ ಮೇಲೆ ಕೈ ಆಡಿಸುತ್ತಾ ಹೇಳುತ್ತಾರೆ, ಹಾ ಸಹೋದರ, ಹೊಟ್ಟೆ ತುಂಬ ತಿಂದುಬಿಟ್ಟೆ. ಮತ್ತು ಡರಕೆ ಹೊಡೆಯುತ್ತಾರೆ, ಜುಟ್ಟಿನ ಮೇಲೆ ಕೈ ಆಡಿಸುತ್ತಾರೆ. ಈ ತರ ಕ್ರಿಯೆಗಳನ್ನು ಮಾಡುತ್ತಿದ್ದರು, ಏಕೆಂದರೆ ಕಣ್ಣಾರೆ ನೋಡಿದರು ಗರೀಬ್ದಾಸರು. ಹೇಳುವ ಉದ್ದೇಶವೇನೆಂದರೆ, ಯಾರು ತಪ್ಪನ್ನು ಮಾಡುತ್ತಾರೆ ಅವರು ತಿಳಿದುಕೊಳ್ಳಬೇಕು, ತಮ್ಮ ಕರ್ಮಗಳನ್ನು ಸುಧಾರಿಸಿಕೊಳ್ಳಿ. ಮತ್ತೆ ಹೇಳುತ್ತಾರೆ, ये जल्लाली खाकी खेल कुकत पड़े अनजान बेल माथा चीर चोट लगावे मिंडों की जो मगज बढ़ावे किल कर करे खलीला ये है बुलखंडों के बीला मगर फकीरी तनका सिಕ್ಕ ನೆನ್ಕುಂಡ್ಗೆ ದಕ್ಕ. ಒಂದು ದಿನ ಇವರಿಗೆ ಎಷ್ಟೊಂದು ದುಃಖವಾಗುತ್ತದೆ ಅಂದರೆ ನೆನಪಿಡುತ್ತಾರೆ, ಯಾರು ಜಗತ್ತನ್ನು ಭ್ರಮಿತರನ್ನಾಗಿಸುತ್ತಿದ್ದಾರೆ ಹಾಗೂ ಕಾಲನ ಮಾರ್ಗದ ಮೇಲೆ ತೊಡಗಿಸುತ್ತಿದ್ದಾರೆ. सिर कोरा कच को बनावे जाके ऊपर बसम रमावे ಮೃತ್ಸಾಲ ಆಸನ ವಿಸ್ತಾರ ಬಟ್ಕತ್ವರೆ ಅಂಜಾನಗವಾರ. ಈ ಬೇರೆ ಒಡೆಯನು ಸಂತರಾಗಿ ತಿರುಗುತ್ತಾರೆ. ಕೆಲವರಂತೂ ಉದ್ದುದ್ದ ಜಟೆಗಳನ್ನು ಬಿಟ್ಟುಕೊಂಡಿರುತ್ತಾರೆ, ದಾಡಿ ಮೀಸೆ ಬೆಳೆಸಿರುತ್ತಾರೆ. ಕೆಲವರು ಸಂಪೂರ್ಣ ತಲೆ ಬೋಳಿಸಿಕೊಳ್ಳುತ್ತಾರೆ, ಪೂರ್ಣ ಮುನ್ನರ ಮಾಡಿಸುತ್ತಾರೆ. ಮೃತ್ಸಾಲ ಆಸನ ವಿಸ್ತಾರ, ಮೃಗದ ಚರ್ಮ ಜೊತೆಯಲ್ಲಿ ಇಟ್ಟುಕೊಳ್ಳುತ್ತಾರೆ, ಅದರ ಮೇಲೆ ಕುಳಿತು ಧ್ಯಾನ ಹಚ್ಚುತ್ತಾರೆ. ಭಗವಂತನ ಜ್ಞಾನವಿಲ್ಲ, ಯಾವುದೇ ನಾಮ ಭಕ್ತಿಯ ವಿಧಾನವಿಲ್ಲ, ಸತ್ಯನಾಮವೂ ಇಲ್ಲ. ಸಿರ್ಕೋರಾ ಕಚ್ಕೋಲಾ ಬನಾವೆ ಜಾಕೆ ಉಪ್ಪರ್ ಭಸ್ಮ ರಮಾವೆ, ನಂತರ ಅದರ ಮೇಲೆ ಬೂದಿ ಹಚ್ಚುತ್ತಾರೆ, ತಿಕ್ಕಿಕೊಳ್ಳುತ್ತಾರೆ. ಮೃತ್ಸಾಲ ಆಸನ ವಿಸ್ತಾರ ಬಟ್ಕತ್ಪರೆ ಅಂಜಾನಗವಾರ ಫೂಬಿನಾ ದಿಸ ಪೆಹಲೆ ಗೋರಿ ಬಾನಾ ಬೇಕ್ತರೆ ಹೈ ಥೋರಿ ಗರ್ಗರ नाग नचावे कारे दिन के उजरने खोलने तारे यो भी वेदा है वैदे से भेद अलगा यो भी वेदा बैठा क्यों जाने हम सतगुरु बैठे यूं जाने ऊंचे असल कान चरावे बिल्लोरी मुद्रा पैरावे सिंधी सिंधी भगवान देखा जिनको गिरही कहे आगे सा. ಗರೀಬದಾಸರಂತೂ ಅದ್ಭುತವನ್ನೇ ಮಾಡಿದ್ದಾರೆ. ಹೇಳುತ್ತಾರೆ, ಎತ್ತರದ ಸ್ಥಾನದ ಮೇಲೆ ಕೂರುತ್ತಾರೆ ಮತ್ತು ಕಿವಿಯಲ್ಲಿ ಕುಂಡಲ ಧರಿಸುತ್ತಾರೆ. ಸೇಲಿ ಸಿಂಗಿ ಪಹರ್ಕೆ ಅಂದರೆ ಕೊರಳಲ್ಲಿ ಮಾಲೆಗಳನ್ನು ಧರಿಸಿ ಪಕ್ಕಾ ಭಕ್ತರಾಗಿದ್ದೇವೆ ಎಂದು ತೋರಿಸುತ್ತಾರೆ. ಮತ್ತು ಮೂರ್ಖರನ್ನು ಗೃಹಸ್ಥರನ್ನು ಆದೇಶ್ ಬಾಬಾ ಎನ್ನುತ್ತಾರೆ. ಗರೀಬದಾಸರು ಹೇಳುತ್ತಾರೆ, झूठे गुरु के लिखतर लावे घर से काट घसीटे इनके पीटे बाप नहीं इन निश्चय पीटे विरक्त कह रक्त बोरा के नाना वर्ण व्यंजना वाखे सात धातु संचय ಅನುಸಾರ जिनको विरक्त कहे गमारा. ಪರಮಾತ್ಮನಿಂದ ಪ್ರಾಪ್ತ ಜ್ಞಾನವನ್ನು ಗರೀಬದಾಸರು ಎಷ್ಟೊಂದು ವಿವಿಧ ರೀತಿಗಳಿಂದ ಹೇಳುತ್ತಿದ್ದಾರೆ ನೋಡಿ. ಒಂದು ಮುಂದೆ ಕುಚ್ ಬೇಕನ ಬಾನ ತಾಯಿನ ಹಿಂದೂ ಮುಸಲ್ಮಾನ ಸರ್ಬಂಗಿ ಕಲಾವ ಸೋಹಿ ದಿಲ್ ದುನಿಮೆ ಭ್ರಷ್ಟ ಹೋಯಿ. ಅಂದ್ರೆ ಒಬ್ಬ ಯಾರೋ ತಲೆ ಕೆಟ್ಟವನಿದ್ದ, ತಿನ್ನುವುದು ಕುಡಿಯುವುದು ಮಾಡುತ್ತಿರಲಿಲ್ಲ, ಶೌಚಕ್ಕೆ ಹೋಗಿ ಕೈಯನ್ನು ಸಹ ತೊಳೆಯುತ್ತಿರಲಿಲ್ಲ. ಹೇಳುತ್ತಿದ್ದರು, ಇವರಂತೂ ಸರ್ಬಂಗಿ ಬಾಬಾ ಆಗಿದ್ದಾನೆ, ಸರ್ಬಂಗಿ ಬಾಬಾ ಓಲಿಯಾ ಆಗಿದ್ದಾನೆ, ಮಹಾಪುರುಷನಾಗಿದ್ದಾನೆ. ಹೀಗೆ ಹೇಳುತ್ತಾರೆ. ನಮೂಂಡ್ ಕುಚ್ ಬೇಕನ ಬಾನ ತಾಹಿನ ಹಿಂದೂ ಮುಸಲ್ಮಾನ, ಅವನು ಹಿಂದೂ ಅಲ್ಲ, ಮುಸಲ್ಮಾನ ಕೂಡ ಅಲ್ಲ. ಸರ್ಬಂಗಿ ಕಲಾವ ಸೋಯಿ ದೀನ್ ದುನಿಮೆ ಭ್ರಷ್ಟ ಹೋಯಿ ಸೂರ ಜಂಗಲಿ ಖಾದ್ಯ ಹಿಂದೂ ಭೂಲ್ದೆ ಹೇ ಬಾನಾ ಬಹುದು ಹರಿ ಬರಾದರಿ ಅವತಾರ ಜನಕ್ಕೂ ಭಕ್ಷಣ ಕರೆಂಗವಾರ. ಅಂದ್ರೆ ನೀವು ಹೇಳುತ್ತೀರಿ, ಭಗವಂತ ವಿಷ್ಣು ವರಹ ರೂಪ ಧರಿಸಿದರು, ಹಂದಿಯದ್ದು ವೇದಗಳನ್ನು ತಂದಿದ್ದರು, ಅಂದ್ರೆ ಪೃಥ್ವಿಯನ್ನು ಎತ್ತಿಕೊಂಡು ತಂದಿದ್ದರು, 2 ಸಲ ವರಹ ರೂಪವನ್ನು ಧಾರಣೆ ಮಾಡಿದರು. ಆದರೂ ಹಂದಿಗಳನ್ನು ತಿನ್ನುತ್ತಾರೆ. ಹಿಂದೂಗಳು ಹಂದಿಯನ್ನು ತಿನ್ನುತ್ತಾರೆ, ಮುಸಲ್ಮಾನರು ಹಸುವನ್ನು ತಿನ್ನುತ್ತಾರೆ. ಹೇಳುತ್ತಾರೆ, ಹಂದಿಯನ್ನು ತಿನ್ನಬೇಡಿ, ಗೋವುಗಳನ್ನು ಸಹ ತಿನ್ನಬೇಡಿ. ಈಗ ಮುಸಲ್ಮಾನರಿಗೆ ಹೇಳುತ್ತಾರೆ, ಮುಸಲ್ಮಾನ್ ಮದ್ದಾರಿ ರೋಲ ಭೂಲ್ ಗಯೇ ಹೈ ಮುರ್ಶಿದ್ ಮೌಲಾ ಮುಸಲ್ಮಿಸ್ಟ್ ಪರಾಮೈ ಪೀರಾ पग में लंगर लो जंगीरा हक हक करता है हकाती सोर जैसा बित रखा सांझ पड़ी जब मुर्गी मारी उस दरगाह में होगी खारी. ಮುಸಲ್ಮಾನ್ ಮದ್ದಾರಿ ರೋನ ಅಂದ್ರೆ ಎರಳಿನಷ್ಟು ಜ್ಞಾನವಿಲ್ಲ ಇವರು ಬಳಿ. ಮುರ್ಷಿದ್ ಪೂರ್ಣ ಪರಮಾತ್ಮನ ಸದ್ಗುರುವನ್ನು ಮರೆತಿದ್ದಾರೆ ಮತ್ತು ಅವರಿಗೆ ಪರಮಾತ್ಮನ ಜ್ಞಾನವಿಲ್ಲ. ಮತ್ತೇನು ಹೇಳುತ್ತಾರೆ, ಹಕ್ಕ ಹಕ್ಕ ಕರ್ತೆ ಹೇ ಹಕ್ಕಾತಿ ಸೋ ರೋಜೆ ಸಾಬಿತ ರಕ್ಕ. 30 ರೋಜ 30 ದಿನ ಹಸಿವಿನಿಂದ ಇರುತ್ತಾರೆ ಇಡೀ ದಿನ, ಮತ್ತು ಸಂಜೆಗೆ ಕೋಳಿ ಕತ್ತರಿಸುತ್ತಾರೆ. ಇದೆಂತ ವ್ರತವನ್ನಿಟ್ಟಿರಿ, ಏನೋ ಧರ್ಮ ಮಾಡಿದಿರಿ. ಓಹ್ ಸಾಂಜ್ ಪಡಿ ಜಬ ಮುರ್ಗಿ ಮಾರಿ ಉಸ್ ದರ್ಗಾ ಮೇ ಹೋಗಿ ಖವಾರಿ. ಭಗವಂತನ ದರ್ಬಾರಿನಲ್ಲಿ ನಿನ್ನ ಪರಿಸ್ಥಿತಿ ಕೆಡುತ್ತದೆ.
काजी खलक मलक को देखो सब गट के करवाना देखो गो मिना से आत्म खोरा काजी नजारत गोरा मुसलमान ईमान नम कीजे पर द्वारे जर छुरी नदीजे भोजन छोड़े रुदिर क्यों खाई ದಯಾ ಬಿನ ದರವೇಶ ಸಾಯಿ. ಎಷ್ಟೊಂದು ಪ್ರಿಯ ಮಾತನ್ನು ಹೇಳಿದ್ದಾರೆ ಗರೀಬದಾಸರು. ಕಾಜಿ ಖಲಕ್ ಮಲಕ್ಪು ದೇಖೋ ಸಬ್ಗಟ್ ಏಕೆ ಬಾನ ಪೇಖೋ, ಎಲ್ಲರೊಳಗೆ ಒಂದೇ ರೀತಿಯ ಜೀವವಿದೆ. ನಿಮ್ಮ ಮಕ್ಕಳನ್ನು ಯಾರಾದರೂ ಕೊಂದು ತಿಂದರೆ ಹೇಗೆ ಅನಿಸುತ್ತದೆ? ಗೌವಿನಾಸೆ ಆದಂ ಖೋರ, ಈ ನಿರ್ದಯಿಗಳು ಹಸುವನ್ನು ಕೊಲ್ಲುತ್ತಾರೆ. ಮಕ್ಕಳೇ, ಅಮೂಲ್ಯ ಜ್ಞಾನವಿದೆ, ಇದನ್ನು ಕೇಳಿಕೊಳ್ಳಿ. ಇದರಲ್ಲಿ ಅಷ್ಟು ಅದ್ಭುತ ಮಾಡಿಬಿಟ್ಟಿದ್ದಾರೆ. ಒಂದೊಂದು ಮಾತನ್ನು ನಿಷ್ಕರ್ಷದೊಂದಿಗೆ ತುಂಬಿದ್ದಾರೆ. ಈಗ ಏನು ಹೇಳುತ್ತಾರೆ? ಕಾಜಿ ಖಲಕ್ ಮುಲಕ್ಕೋ ದೇಖೋ ಸಬ್ ಗಟ್ ಏಕ ಬಾಣ ಬೇಕೋ, ಎಲ್ಲರಲ್ಲಿ ಒಂದೇ ತರಹದ ಜೀವವಿರುತ್ತದೆ. ನಾವು ನೋಡಿದೆವು, ಒಬ್ಬಳು ತನ್ನ ಪತಿಗೆ ಬೈಯುತ್ತಿದ್ದಳು. ಸಹೋದರಿ, ತಾಯಿ, ನಿರ್ದಯ ವ್ಯಕ್ತಿಯೇ, ನಿನಗೆ ಹೀಗೆ ಹೇಳಿದ್ದೆ, ಆ ಕೆಲಸವನ್ನಂತೂ ಮಾಡಲಿಲ್ಲ. ಎಮ್ಮೆಯ ಜೊತೆ ಬರಲಿಲ್ಲ. ಅವನು ಹೋಗಿ ಎಮ್ಮೆಗಿಟ್ಟ ರೊಟ್ಟಿಗಳನ್ನು ತಿಂದು ಬಿಟ್ಟಿದ್ದ. ಆದ್ದರಿಂದ ಇಲ್ಲಿ ಅದೇ ದಾಟಿಯಲ್ಲಿ ಗರೀಬದಾಸರು ಬೆದರಿಸುತ್ತಿದ್ದಾರೆ ಈ ಮುಸಲ್ಮಾನ ಮಕ್ಕಳನ್ನು. ಗೌಗಲಾಸೆ ಆದಮಖೋರ ಕಾಜಿ ಮುಲ್ಲಾ ಗಾರತೆಗೋರ ಹೇಳುತ್ತಾರೆ, ಈ ಆದಮ್ ಖೋರರು ನಿರ್ದಯಿಗಳು ಹಸುವನ್ನು ಕೊಲ್ಲುತ್ತಾರೆ. ಹಾಗಾಗಿ ಈ ಕಾಜಿ ಮುಲ್ಲಾ ಇದೇ ಪಾಪದಿಂದ ಗಾರತ್ ಗೋರ್ ಅಂದ್ರೆ ನರಕಕ್ಕೆ ಹೋಗುತ್ತಾರೆ. ಮುಸಲ್ಮಾನ್ ಈಮಾನ್ ನಮ್ಕೀಜ ಪರದ್ವಾರೆ ಗಲುಸುರಿ ನದೀಜ ಬೋದ್ದಲ್ ಚೋಡರು ದಿರಿಕೋ ಖಾಯಿ ದಯಾ ಬನಾ ದರವೇಶ್ ಕಸಾಯಿ. ಮುಸಲ್ಮಾನ್ ಈಮಾನ್ ಕೀಜೆ ಅಂದ್ರೆ ಹೆದರು ಭಗವಂತನಿಗೆ, ಬೇರೆಯವರ ಕುತ್ತಿಗೆಗೆ ಕತ್ತಿ ಇಡಬೇಡ. ಬೋದ್ದಲ್ ಚೋಡೆ ದೇಖ್ ಅಂದಂತೋ ಕೋ ಭೋತ್ ದಿಯಾ ಕ್ಯೂ ಗೋಸತ್ ಖಾ ಗುಲಾಮ, ಹೇ ಜೀವಿಗಳ ಗುಲಾಮನೇ, ಈ ಮಾಂಸವನ್ನೇಕೆ ತಿನ್ನುತ್ತೀಯ? ನೀನು ಗೋಡಂಬಿ, ಒಡದ್ರಾಕ್ಷಿ, ಸೇಬು, ಕಿತ್ತಳೆ, ಹಲವಾ, ಪಾಯಸ ಅವುಗಳನ್ನು ತಯಾರಿಸಿದ್ದೀನಿ. ಮತ್ತು ಯಾವ ಭಕ್ತನಲ್ಲಿ ದಯೆ ಇರುವುದಿಲ್ಲ ಅವನು ಕಸಾಯಿ, ಅವನು ಭಕ್ತನಲ್ಲ, ಅವನು ಸಂತನಲ್ಲ, ಕಟುಕನಾಗಿದ್ದಾನೆ. ಯೋ ಬಿ ಬೇದ ಹೇ ಬೇದೇಸೆ ವೇದ ಅಲ್ಲದ ಯೋ ಬಿ ಬೇದ ಬೇದ ಕೌಜಾಣ ಹಮ್ ಸತ್ಗುರುವೆ ತೇಯುಜಾಣ. ಏನು ತಿಳಿಸುತ್ತಾರೆ ಗರೀಬದಾಸರು? ಅಂದ್ರೆ ಯಾರು ಬಾಹ್ಯ ಆಡಂಬರವನ್ನು ಮಾಡಿ ಸಂತನಂತೆ ಶೋಭಿಸುತ್ತಿದ್ದಾರೆ. ಕಬೀರ್ ಕಂಠೀಮಾಲಾ ಸುಮರಣಿ ಪಹರೆ ಸೆ ಕ್ಯಾ ಹುವಾ ಊಪರ್ ಢೂಂಢಾ ಸಾಧಕ ಅಂದರ್ ವ್ಯಾಖ್ಯಾಖೋ. ಒಳಗೆ ಯಾವುದೇ ಭಕ್ತಿಯ ಶಕ್ತಿ ಇಲ್ಲ, ಸತ್ಯ ಸಾಧನೆ ಇಲ್ಲ, ಶಾಸ್ತ್ರ ವಿರುದ್ಧ ಸಾಧನೆ ಮಾಡುತ್ತಾರೆ. ಹಾಗಾದರೆ ಈ ಚುಂಡಿತ ಮುಂಡಿತರು ಸಂಪೂರ್ಣವಾಗಿ ಹೇಗೆಂದ್ರೆ, ತಲೆಯನ್ನು ಮುಂಡನ ಮಾಡಿಸಿ, ಮಾಲೆ ಧರಿಸಿ, ಕಾವಿ ಬಟ್ಟೆಗಳನ್ನು ಧರಿಸಿ, ಕಿಲುಕವನ್ನಿಟ್ಟುಕೊಂಡು ಸಾಧುವಿನಂತೆ ಮೆರೆಯುತ್ತಿದ್ದಾರೆ. ಅಷ್ಟೊಂದು ಅದ್ಭುತವಾದ ಉದ್ದುದ್ದ ಜಡೆಯನ್ನು ಬಿಟ್ಟು, ಇನ್ನೊಬ್ಬ ದಾಡಿ ಮೀಸೆಯನ್ನು ಬಿಟ್ಟು, ಕೆಂಪು ಹಳದಿ ಬಟ್ಟೆಗಳನ್ನು ತೊಟ್ಟು, ಅಥವಾ ಕೇವಲ ಒಂದು ಲಂಗೋಟೆ ವಸ್ತ್ರವನ್ನು ಕಟ್ಟಿಕೊಂಡು ಬೂದಿ ಬಡಿದುಕೊಂಡು ಹೀಗೆ ತೋರಿಕೆ ಮಾಡಿದ್ದಾರೆ ಭಗವಂತನನ್ನು ಪ್ರಾಪ್ತಿಸಿಕೊಂಡಂತೆ. ಭಕ್ತರಂತೂ ಸಮರ್ಪಿತರಾಗಬೇಕು, ಹಾಗೆ ಕಾಣುತ್ತಾರೆ ಅದ್ಭುತವಾಗಿ ಭಗವಂತನನ್ನು ಪಡೆದ ಸಾಧುಗಳಂತೆ. ಗರೀಬದಾಸರು ಹೇಳುತ್ತಾರೆ, ಚೊಂಡೆತ್ತು ಮೊಂಡೆತ್ತು ಸಬ್ ಪಕ್ಕೆಡೆದಿಯೇ ಇನ್ನು ಸೇಹದ್ವಮ್ ಕಿಂಕೆರಿನ ದರತ. ಈಗ ಇಲ್ಲೇನು ಹೇಳಬಯಸುತ್ತಾರೆ? ಬೆನ್ನ ಭಜನ್ ಭಯಮಟ ನಯಮಕ, ಎಲ್ಲಿಯ ತನಕ ಸತ್ಯ ಸಾಧನೆ ಮಾಡುವುದಿಲ್ಲವೋ ಈ ಯಮನ ದೂತರು ಹೆದರುವುದಿಲ್ಲ ನಿಮ್ಮಿಂದ, ಅವರ ಭಯ ದೂರವಾಗುವುದಿಲ್ಲ. ಸಮಜಬಹುದಿರಿ ವಾಯಿ ಸತ್ಗುರು ನಾಮ್ ದಾನ್ ಜಿಂದೀನ ಉನ್ ಸಂತೋ ಬಹುಮತಿ ಪಾಯ್. ಮಕ್ಕಳೇ, ಅದೃಷ್ಟವಂತರು ನೀವು. ನಿಮಗೆ ಇಂತಹ ಅಮೂಲ್ಯ ಜ್ಞಾನ, ಇಂತಹ ಉತ್ಕೃಷ್ಟ ಜ್ಞಾನ ಹಾಗೂ ಸಮರ್ಥ ಪರಮಾತ್ಮ ಭಗವಂತ, ಮೂಲ ಜ್ಞಾನ, ಪೂರ್ಣ ಸದ್ಗುರು ಮತ್ತು ಸಂಪೂರ್ಣ ಭಕ್ತಿ ನಿಮಗೆ ಪ್ರಾಪ್ತವಾಗಿದೆ. अब समझा है तो सिर दर पाऊं ಬೋರ್ ನೀಡೆ ಸತಾವು. ಯಾರು ನಾಮವನ್ನು ಪಡೆಯುತ್ತಿಲ್ಲ ಅವರು ಅಳುವರು, ಮತ್ತು ನಾಮ ಪಡೆದು ಯಾರು ಮರ್ಯಾದೆಯಲ್ಲಿ ಇರುವುದಿಲ್ಲವೋ ಅವರು ಸಹ ಅಳುವರು. ಯಹ ಸಂಸಾರ ಸಮಜ್ದಾ ನಾಯಿ ಕಹಿಂದಾ ಶಾಮ ದೊಪೆಹರೇನು ಗ್ರೀವದಾಸಿಯೇ ವಕ್ತ ಜಾತೆ ಹೈ ಪರೋಗೆ ಇಸ್ ಪೈರೇನಂ. ಮಕ್ಕಳೇ, ಗಮನಿಸಿ, ಪರಮಾತ್ಮ ಅದೆಂಥ ಚಮತ್ಕಾರ ಮಾಡಿದ್ದಾರೆ. ಮನೆಯಲ್ಲಿ ಕುಳಿತು ಮಾಲೀಕನ ಅಮೃತವನ್ನು ಕುಡಿಯುತ್ತಿದ್ದೀರಿ. ಸತ್ಯ ಜ್ಞಾನ, ಸತ್ಯ ಭಕ್ತಿ ನಿರ್ಣಾಯಕವಾಗತೊಡಗಿದೆ. ಎಲ್ಲರ ಗುಟ್ಟು ರಟ್ಟು ಮಾಡಿಬಿಟ್ಟೆ. ಪರಮಾತ್ಮನು ಕಾಲನಿಗೆ ಹೇಳಿದರು, ನನ್ನ ಅಂಶವನ್ನು ಕಡಿಸುವೇನು? ತೇರುಮೆ ಅನ್ಸ್ಮೆಟೆ ಸೆಕಲಲ್ಲಿ ಹರ. ಈಗ ಆ ಅಂಧಕಾರ ಅಳಿಯತೊಡಗಿದೆ. ಮಕ್ಕಳೇ, ಪರಮಾತ್ಮ ನಿಮಗೆ ಮೋಕ್ಷ ನೀಡಲಿ, ಸದಾ ಸುಖಿಯಾಗಿಡಲಿ. ಸತ್ ಸಾಹೇಬ್.
ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302